गोगिरीशा सुरपूजित कामवैरिन् गौरीश शङ्करा महेश्वर विश्वहेतो धर्मस्थलेश सकलेशा दयापयोदे श्रीमञ्जुनाथनिकरा कुरु मङ्गलं मे धर्मस्थलेश सकलेशा दयापयोदे श्रीमञ्जुनाथनिकरा कुरु मङ्गलं मे कुरु मङ्गलं मे कुरु मङ्गलं मे कुरु मङ्गलं मे कुरु मङ्गलं मे। ಇವತ್ತಿನ ಈ ಸಭಾ ಕಾರ್ಯಕ್ರಮ ಉದ್ದೇಶಿಸಿ ಇವತ್ತಿನ ಸಭಾಧ್ಯಕ್ಷರಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ನಮ್ಮೆಲ್ಲರಿಗೂ ತುಂಬ ಸಂತೋಷವಾದ ಹೆಮ್ಮೆವಾದ ದಿವಸ ಯಾಕಂದರೆ ಇವತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಉಚಿತ ಶ್ರವಣ ಮತ್ತು ಮಾತು ಪರಿಶೀಲನಾ ಶಿಬಿರ ನಡೀತಾ ಇದೆ. ಇಂಥ ಒಂದು ಯೂನಿಟ್ ಅಂದರೆ ಸಂಪೂರ್ಣವಾಗಿ ಇರುವ ಒಂದು ವೆಲ್ ಎಸ್ಟಾಬ್ಲಿಷ್ ಯೂನಿಟ್ ನಮಗೆ ಇಲ್ಲಿ ಸುತ್ತಮುತ್ತ ಎಲ್ಲಿಲ್ಲ, ಇರೋದು ಒಂದೇ ಧಾರವಾಡನಲ್ಲಿ, ಆ ನಂತರ ಪುಣೆಯಲ್ಲಿ ಮಾತ್ರ. ಪ್ರತಿಯೊಬ್ಬರಿಗೂ ಧಾರವಾಡಿಗೆ ಹೋಗಬೇಕು, ಆ ಕಡೆ ಉತ್ತರ ಕರ್ನಾಟಕ ಅಂದರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ, ಕಷ್ಟದ ವಿಷಯ. ಈ ಒಂದು ವಿಷಯದಲ್ಲಿ ನಮಗೆ ನಮ್ಮ ಬೀಡಿನಲ್ಲಿ ಒಮ್ಮೆ ಕಾವಂದರ ಜೊತೆಗೆ ಇದ್ದಾಗ ನಾನು ಡಾಕ್ಟರ್ ವಾಸಿಂ ಅಹಮದ್ ಅವ್ರನ್ನು ನಾನು ಭೇಟಿಯಾಗಿದೆ. ಅವರು ಬೇರೆ ಒಂದು ಕೆಲಸಕ್ಕೋಸ್ಕರ ಬಂದಿದ್ದರು. ಅವ ಮಾತು ನಡೀತಾ ಇದ್ದಾಗ ಅವತ್ತಿನ ದಿವಸ ಅವರು ಅಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ಯಾವ ಥರ ಅದು ನಡೀತಾ ಇದೆ ಅಂತ ತಿಳಿಸಿದಾಗ ನನಗೆ ತುಂಬ ಸಂತೋಷ ಆಗಿ, ದಿಸ್ ಹ್ಯಾಪೆಂಡ್ ಆಲ್ಮೋಸ್ಟ್ 10 months ಬ್ಯಾಕ್, 10 ತಿಂಗಳ ಹಿಂದೆ ಈ ಒಂದು ಆದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅವರು ಸಹಿತ ಅಂದಿದ್ದಾರೆ, ವೈ ನಾಟ್ ನಾವು ಸೇರಿ ಇಲ್ಲಿನೂ ಒಂದು ಕ್ಯಾಂಪ್ ಮಾಡ್ಬೋದು ಅಂತ. ಸೊ ಅವಾಗಿಂದ ಪ್ರಯತ್ನ ಪಟ್ಟು ಅದು ಇವತ್ತು ಸಾಧ್ಯ ಆಗ್ತಾ ಇದೆ. ಈ ಒಂದು ರಿಕ್ವೆಸ್ಟ್ ಮಾಡಿದ ಕೂಡಲೇ ಐ ವುಡ್ ಸ್ಪೆಷಲಿ ಲೈಕ್ ಟು ಥ್ಯಾಂಕ್ ಡಾಕ್ಟರ್ ನಿರಂಜನ್ ಸರ್, ವೈಸ್ ಚಾನ್ಸಲರ್ ಆಫ್
STM ವೈದ್ಯಕೀಯ ವಿಜ್ಞಾನ ಕಾಲೇಜ್ ಮತ್ತು ಆಸ್ಪತ್ರೆ ಒಂದು ಯೂನಿವರ್ಸಿಟಿ ಅವರು ಇಮಿಡಿಯೇಟ್ಲಿ ಇದನ್ನು ಒಪ್ಪಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದಕ್ಕೆ ನಮ್ಮ ವಾಸಿಂ ಅಹಮದ್ ಅವರು ಸಹಿತ, ಡಾಕ್ಟರ್ ವಾಸಿಂ ಅಹಮದ್ ಅವರು ಸಹಿತ ತುಂಬ ಪ್ರೊಆಕ್ಟಿವ್ ಆಗಿ ಇದಕ್ಕೆ ಸಹಕರಿಸಿದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾರು ಚೀಫ್ ಗೆಸ್ಟ್ ಇದ್ದರೆ ಒಳ್ಳೆಯದು ಅಂತ ನಾವು ನಮ್ಮ ಸ್ಟಾಫ್ ಜೊತೆಗೆ ಮೀಟಿಂಗ್ ಇಟ್ಟಿದ್ದಾಗ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಅವರು ಎಲ್ಲ ಸೇರಿ ನಮ್ಮ ಲೋಕಲ್ ಇಲ್ಲಿ ಉಜಿರೆ ಧನಿಗಳಿದ್ದಾರೆ, ಪೂಜ್ಯ ಪರಮ ಪೂಜ್ಯ ಮಾನ್ಯರು ಶ್ರೀ 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 ಶರತ್ಚಂದ್ರ ಪಡವಟ್ನಾಯರ್ ಅವರು ಇದ್ದರೆ ತುಂಬ ನಮಗೆ ಖುಷಿಯಾಗುತ್ತೆ ಅಂತ ಅಂದು ಒಂದು ಸಭೆಗೆ, ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ಭಾವನೆಯಿಂದ ನಾವು ಹೋಗಿ ಕೇಳಿದ ಕೂಡಲೇ ನಮ್ಮ ಮೇಲೆ ಇರುವ ಒಂದು ಪ್ರೀತಿಯಿಂದ, ಈ ಕಾರ್ಯಕ್ರಮ ಮೇಲೆ ಇರುವ ಒಂದು ಪ್ರೀತಿಯಿಂದ ಅವರು ಇಮಿಡಿಯೇಟ್ಲಿ ಒಪ್ಕೊಂಡು, ಇವತ್ತು ಸುಮಾರು ಬ್ಯುಸಿ ಇದ್ದಾರೆ. ತಮಗೆಲ್ಲ ಗೊತ್ತು, ಒಂದು ಟೆಂಪಲ್ ಹೆಡ್ ಅವರು, ಅಲ್ಲಿ ಈಗ ದಸರಾ ಉತ್ಸವ ನಡೀತಾ ಇದ್ದಾವೆ ನಿನ್ನಿಂದ. ಮತ್ತು ಬೆಲಾಲ್ನಲ್ಲಿ 10ವರೆಗೆ ಅವರಿಗೆ ಇನ್ನೊಂದು ಪ್ರೋಗ್ರಾಮ್ ಇದೆ. ಆದರೂ ಸಹಿತ ನಾವು ಕೇಳಿದ ಕೂಡಲೇ ಅವರು ಒಪ್ಪಿದ್ದಾರೆ. ಸೊ ಇಂಥ ಒಂದು ದೊಡ್ಡ ಮನಸ್ಸಿರೋರು ಸರ್ ಬಂದಿದ್ದಕ್ಕೆ ಸರ್ ನಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಮತ್ತೊಮ್ಮೆ ತಮಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ಸರ್. ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಳ್ಳೆಯ ಒಂದು ಆಗಲಿ, ಈ ಸುತ್ತಮುತ್ತ ಜನರಿಗೆಲ್ಲ ಒಳ್ಳೆಯ ಆಗಲಿ ಅಂತ. ಸೊ ಇಂಥ ಒಂದು ಪ್ರೋಗ್ರಾಮ್ಸ್ ಇನ್ನು ನಾವು ಮುಂದೆ ಮಾಡ್ತಾ ಇರ್ತೀವಿ. ಸ್ಲೋಲಿ ಮೇ ಬಿ ಒನ್ ಆರ್ 2 ಇಯರ್ಸ್ನಲ್ಲಿ ಇಲ್ಲೇ ಒಂದು ಫುಲ್ ಫ್ಲೆಶ್ಡ್ ಹೀರಿಂಗ್ ಆ್ಯಂಡ್ ಸ್ಪೀಚ್ ಸೆಂಟರ್ನು ಮಾಡೋಣ ಅಂತ ನಾವು ತಿಳಿಸ್ತಾ ಇದ್ದೀನಿ. ಮೊನ್ನೆ ಸಹಿತ ಪೂಜ್ಯರು ಮತ್ತು ಹರ್ಷನ್ ಅವ್ರ ಜೊತೆಗೆ ಮಾತಾಡಿದಾಗ ಅವರು ಸಹಿತ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಡೆಫಿನೆಟ್ಲಿ ನಾವು ಇಲ್ಲಿ ಜನತೆಗೋಸ್ಕರ ನಾವು ಎಲ್ಲ ಥರ ಇದು ಮಾಡೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ನಮ್ಮ ಚೀಫ್ ಗೆಸ್ಟ್ ಅವರು ಮತ್ತು ವಾಸಿಂ ಅಕ್ರಮ್ ಸರು ಮತ್ತು ಡಾಕ್ಟರ್ ದೇವೇಂದ್ರ ಸರು, ನಮ್ಮ ಮೆಡಿಕಲ್ ಸೂಪರ್ಡೆಂಟ್, ಮತ್ತು ಬೇರೆ ಡಾಕ್ಟರ್ಸು ಬಂದಿದ್ದಾರೆ ಇವತ್ತು. ಮತ್ತು ಧಾರವಾಡಿಂದ ನಮ್ಮ ವಾಸಿಂ ಅವರು 8 ಮಂದಿ ಟೀಮ್ನು ತೊಗೊಂಡು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವ್ರಿಗೆ ಮತ್ತು ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್ಗೆ ಮತ್ತು U+ TV ಮತ್ತೊಮ್ಮೆ ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತಂದು ಬೇಡ್ಕೊಂತ ನಾನು ವಿರಾಮಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶರತ್ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ವಂದಿಸುತ್ತಾ, ಅವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಧಾರವಾಡದ SDM ವೈದ್ಯಕೀಯ ವಿಜ್ಞಾನ ಕಾಲೇಜು ಅದರ ಸಹಯೋಗದಲ್ಲಿ ಇವತ್ತು ನಡೀತಾ ಇರುವಂತಹ ಉಚಿತ ಶ್ರವಣ ಮತ್ತು ಮಾತು ಪರಿಶೀಲನಾ ಶಿಬಿರ, ಇದರ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು ಆಗಿರುವಂತಹ ಗೌರವಾನ್ವಿತ ಶ್ರೀ ಜನಾರ್ದನ್ ಸರ್ ಅವರೇ, ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರುವಂತಹ ಅತ್ಯಂತ ಪ್ರಮುಖರು ಆಗಿರುವಂತಹ ಡಾಕ್ಟರ್ ವಸೀಂ ಅಹಮದ್ ರವರೇ, ಈ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಆಗಿರುವಂತಹ ಶ್ರೀ ಡಾಕ್ಟರ್ ದೇವೇಂದ್ರರವರೇ, ಇಲ್ಲಿ ಮುಂದೆ ನೆರೆದಿರುವಂತಹ ಎಲ್ಲ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆಯಲ್ಲಿ ನಮ್ಮ ಮಾನವ ಶರೀರಕ್ಕೂ ಹೊರಗಿನ ಪ್ರಪಂಚಕ್ಕೂ ಕನೆಕ್ಟ್ ಆಗುವಂತಹ 5 ಅಂಗಗಳು ಇದೆ. ಅದನ್ನು ಪಂಚೇಂದ್ರಿಯಗಳು ಅಂತ ಹೇಳಿ ನಾವು ಹೇಳ್ತೇವೆ. ಕಣ್ಣು, ಕಿವಿ, ಮೂಗು, ಬಾಯಿ, ಆಮೇಲೆ ಚರ್ಮ. ಈ 5 ಅಂಗಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕಾರ್ಯಾಚರಣೆ ಮಾಡಿದರೆ ಮಾತ್ರ ನಾವು ಹೊರಗಿನ ಪ್ರಪಂಚಕ್ಕೆ ಅಥವಾ ಹೊರಗಿನ ಪ್ರಪಂಚದ ಒಂದಿಗೆ ನಾವು
ಸಂವಹನ ಮಾಡಲಿಕ್ಕೆ ಸಾಧ್ಯ. ಇದರಲ್ಲಿ ಯಾವುದು ಮೇಲೂ, ಕಣ್ಣು ಮೇಲೋ, ಕಿವಿ ಮೇಲೋ, ಮೂಗು ಮೇಲೋ ಅಂತ ಹೇಳುವ ಹಾಗಿಲ್ಲ. ಯಾವುದಾದ್ರೂ ಒಂದು ಅಂಗ ಅದರ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಆದರೆ ಅದು ಎಲ್ಲ ಉಳಿದ 4 ಅಂಗಗಳಿಗೂ ಕೂಡ ಅದರ ಏನು ಎಫೆಕ್ಟ್ ಇರ್ತದೆ. ಆದರೆ ನಾವು ಅನೇಕ ಭಾಷಣಗಳಲ್ಲಿ ಅಥವಾ ನಮ್ಮ ಏನು ಪುಸ್ತಕಗಳಲ್ಲಿ ನಾವು ಓದಿರ್ಬೋದು, ಅದಕ್ಕೆ ಈ ಪಂಚೇಂದ್ರಿಯ ಅಂಗಗಳು ಏನಿದೆ ಅದಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕು ಅದರ ಆರೋಗ್ಯಕ್ಕೆ ಅಂತ ಹೇಳಿ. ಆದರೆ ದುರಾದೃಷ್ಟ ಏನು ಅಂತ ಹೇಳಿದರೆ, ಇವತ್ತು ಕಣ್ಣಿನ ಏನಾದರೂ ಸಮಸ್ಯೆ ಇದ್ದರೆ ನಾವು ಕಣ್ಣಿನ ಡಾಕ್ಟ್ರಲ್ಲಿ ಹೋಗ್ತೇವೆ, ಕನ್ನಡಕವನ್ನು ಹಾಕ್ಕೊಳ್ತೇವೆ ಬಹಳ ಸಲೀಸಾಗಿ. ಚಿಕ್ಕ ಮಕ್ಕಳು ಕೂಡ ಇವತ್ತು ಕನ್ನಡಕವನ್ನು ಹಾಕಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಅಥವಾ ಚರ್ಮದ ಏನಾದರೂ ಇದು ಬಂದರೆ ಅದಕ್ಕೆ ಆಯಿಂಟ್ಮೆಂಟನ್ನು ಹಚ್ಚಿ ಅಥವಾ ಅದಕ್ಕೆ ಏನಾದರೂ ಮುಂದಿನ ಟ್ರೀಟ್ಮೆಂಟ್ ಬೇಕು ಅಂತ ಇದ್ದರೆ ಡಾಕ್ಟರ್ ಬಳಿ ಹೋಗಿ ಮಾಡ್ತೇವೆ. ಆದರೆ ಅತ್ಯಂತ ಅವಗಣನೆಗೆ ಒಳಗಾದಂತಹ ಒಂದು ಅಂಗ ಇದ್ದರೆ ಅದು ಕಿವಿ. ಇವತ್ತು ಅನೇಕ ಮಂದಿಯನ್ನು ನಾನು ಭೇಟಿಯಾಗಿದ್ದೇನೆ, ಅಥವಾ ನಾನು ನನ್ನ ದಿನದ ಒಂದು ದಿನಚರಿಯಲ್ಲಿ ನಾವು ಭೇಟಿಯಾಗುವಂತಹ ಸಂದರ್ಭ ಬರ್ತದೆ. ಇವತ್ತು ಬಹಳ ಬೇಸರದ ಸಂಗತಿ ಅಂತ ಹೇಳಿದರೆ, ಶ್ರೀ ಜನಾರ್ದನ್ ಸರ್ ಅವರು ಕೂಡ ಹೇಳಿದರು, ಇವತ್ತು 30, 35, 40, 45 ವರ್ಷದ ಈ ಒಂದು ಏನು ವಯಸ್ಸಿನ ರೇಂಜ್ನಲ್ಲಿ ಅನೇಕ ಮಂದಿಗೆ ಕಿವಿಯ ಏನು ದೋಷ ನಾವು ಕಾಣ್ತಾ ಇದ್ದೇವೆ. ಅನೇಕ ಮಂದಿಗೆ ನಾನು ಇಂಟ್ರ್ಯಾಕ್ಟ್ ಆದಾಗ, ಏನು ನಿಮಗೆ ಸ್ವಲ್ಪ ಕಿವಿಯ ಸಮಸ್ಯೆ ಏನಾದರೂ ಉಂಟಾ ಅಂತ ಹೇಳಿದಾಗ, ಇಲ್ಲ ನಮಗೆ ಒಂದು 2 ದಿನ ಹಿಂದೆ ಸ್ವಲ್ಪ ಶೀತ ಆಗಿತ್ತು, ಹಾಗೆ ಕಿವಿ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ತಿಂಗಳು 2 ತಿಂಗಳು ಹೋದಾಗ ಅದು ಕೂಡ ಹಾಗೆ ಇದ್ರೆ ಕೂಡ, ಇಲ್ಲ ಅದು ಕಮ್ಮಿ ಆಗ್ತದೆ, ನಾನು ಸ್ವಲ್ಪ ಮದ್ದು ತಗೊಳ್ತಾ ಇದ್ದೇನೆ ಅಂತ ಹೇಳಿ. ಇನ್ನು ಮುಂದಕ್ಕೆ ಹೋದಾಗ ಅದು ಆ ಏನು ದೋಷ ಇದೆ ಅದು ಬಹಳ ಗಂಭೀರವಾಗಿ ಪರಿಣಾಮವನ್ನು ಮಾಡಿ ನಮ್ಮ ಇಡೀ ಏನು ಕೇಳುವಂತಹ ಏನು ಅದರ ಕ್ಷಮತೆ ಇದೆ ಅದು ಸಂಪೂರ್ಣವಾಗಿ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಇವತ್ತು ಕಿವಿಯನ್ನು ಬಹಳ ಕೇವಲವಾಗಿ ನಾವು ಟೇಕನ್ ಫಾರ್ ಗ್ರಾಂಟೆಡ್, ಯಾವುದೇ ಅಂಗ ಇರಲಿ ನಾವು ಮನುಷ್ಯ ನನಗೆ ಏನೂ ಆಗೋದಿಲ್ಲ ಅನ್ನುವಂಥ ಒಂದು ಓವರ್ ಕಾನ್ಫಿಡೆಂಟಲ್ಲಿ ಇರ್ತಾನೆ. ಹಾಗಾಗಿ ಇವತ್ತು ಇದನ್ನು ನಾವು ಅವೇರ್ನೆಸ್ ರೀತಿಯಲ್ಲಿ ನಾವು ತರಬೇಕಾಗ್ತದೆ. ಗ್ರಾಮೀಣ ಜನಗಳು ಇನ್ನೂ ಅದರ ಬಗ್ಗೆ ವಿಶೇಷವಾದ ಚಿಂತನೆಯನ್ನು ಮಾಡುವುದಿಲ್ಲ. ಕಿವಿ ಕೇಳಲಿಲ್ಲ ಅಂತಂದರೆ ಕೇಳಲಿಲ್ಲ ಅಷ್ಟೇ, ಇನ್ನು ಅದನ್ನು ಏನು ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗಬೇಕು, ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನುವಂತಹ ಒಂದು ಅವೇರ್ನೆಸ್ಸೇ ಅವರಲ್ಲಿ ಇರುವುದಿಲ್ಲ. ಆ ಅವೇರ್ನೆಸ್ಸನ್ನು ಮೊದಲನೇದಾಗಿ ನಾನು ತರುವಂತಹ ಕರ್ತವ್ಯ ನಮ್ಮೆಲ್ಲರದ್ದು. ಹಾಗಾಗಿ ಇವತ್ತು ಆ ನಿಟ್ಟಿನಲ್ಲಿ, ಆ ಹಿನ್ನೆಲೆಯಲ್ಲಿ ವಿಶೇಷವಾದ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಜನಾರ್ದನ್ ಸರ್ ಈ ಆಸ್ಪತ್ರೆಯ ಏನು ಮುಖ್ಯಾಧಿಕಾರಿಯಾಗಿ ಬಂದ ನಂತರ ಈ ಆಸ್ಪತ್ರೆ ಏನು ಪೂಜ್ಯ ಹೆಗ್ಗಡೆಯವರ ಏನೋ ಒಂದು ಕನಸಿದೆ, ಆ ಕನಸಿಗೆ ತಕ್ಕ ಹಾಗೆ ಅವರು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ತಂದಂತಹ ಸಂಗತಿ. ಅದರ ಒಂದು ಅಂಗವಾಗಿ ಇವತ್ತು ಈ ಶಿಬಿರ ನಡೀತಾ ಇದೆ. ಇವತ್ತು ಡಾಕ್ಟರ್ ವಸೀಂ ಅಹಮದ್ ನಮ್ಮದೇ ಕ್ಷೇತ್ರದ ಸಂಸ್ಥೆಯಲ್ಲಿ ಧಾರವಾಡದಲ್ಲಿ ವೇದ್ಯರಾಗಿರುವಂಥವರು. ಅವರ ಜೊತೆ ಜನಾರ್ದನ್ ಸರ್ ಅವರ ಚೇಂಬರಲ್ಲಿ ಒಂದು 5 ನಿಮಿಷ ಅವರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂತಹ ಒಂದು ಸೌಭಾಗ್ಯ ಸಿಕ್ಕಿತು. ಅವರು ಈ ಕಿರಿಯ ವಯಸ್ಸಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದರು. ಪೇಟೆಂಟ್ಗಳನ್ನು ತೆಗೆದುಕೊಂಡವರು. ಅವರು ಒಂದೆರಡು ಏನು ವಿಡಿಯೋಗಳನ್ನು ತೋರಿಸಿದರು. ಚಿಕ್ಕ ಮಕ್ಕಳಿಗೆ ಏನು ಆ ಕಿವಿಯ ಏನು ಕೇಳುವಂತಹ ಒಂದು ಆ ಫಸ್ಟ್ ಮೊಮೆಂಟ್ ಇದೆಯಲ್ಲ, ಅದನ್ನು ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ. ಅಂತಹ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೂ ಅನೇಕ ತಜ್ಞ ವೈದ್ಯರುಗಳು ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಉಜಿರೆಗೆ ಮೊದಲನೇದಾಗಿ ಸ್ವಾಗತ. ನೀವು ಅನೇಕ ಸಲ ಇಲ್ಲಿ ಬರ್ತಾ ಇರಿ. ಇಲ್ಲಿಯ ರೋಗಿಗಳಿಗೆ, ಇಲ್ಲಿಯ ಏನು ಗ್ರಾಮೀಣ ಜನತೆ ಇದೆ ಅವರಿಗೆ ಈ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಅರಿವನ್ನು ಉಂಟು ಮಾಡಿ ಅವರಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿ ನಾವೆಲ್ಲರೂ ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಮಾಡಬೇಕು. ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ. ಇನ್ನೊಂದು ಮಾತನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು. ಇವತ್ತು ಜನಾರ್ದನ್ ಸರ್ ಅವರು ಹೇಳಿದರು, ನಾನು ತುಂಬ ಬ್ಯುಸಿ ಇದ್ದೇನೆ, ಬ್ಯುಸಿ ಇದ್ದರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ಅವರು ನನಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಆದರೆ ಹೀಗೆ ಒಂದು 10 ವರ್ಷದಿಂದ ನಾನು ಇದು ಬೇರೆ ಸಂಸ್ಥೆ ಅಂತ ಹೇಳಿ ಖಂಡಿತವಾಗಿಯೂ ನನ್ನ ಮನಸ್ಸಿನಲ್ಲಿಲ್ಲ. ಯಾಕೆಂತ ಹೇಳಿದರೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಥವಾ ಕ್ಷೇತ್ರದಿಂದ ನಡೆಸಲ್ಪಟ್ಟಂತಹ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿ ಬರ್ತೇನೆ, ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿ. ಹಾಗಾಗಿ ಇದು ಹೊರಗಿನ ಕಾರ್ಯಕ್ರಮ ಅಲ್ಲ. ಖಂಡಿತವಾಗಿಯೂ ಇನ್ನು ಮುಂದಕ್ಕೂ ಕೂಡ ನಮ್ಮ ಎಲ್ಲ ಸಪೋರ್ಟ್
ನಿಮ್ಮ ಜೊತೆ ಇದೆ ಅನ್ನುವಂಥದ್ದನ್ನು ಹೇಳಿ ಎಲ್ರಿಗೂ ಶುಭವಾಗಲಿ, ಈ ಶಿಬಿರ ಬಹಳ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳು ವಿರಾಮ ಮಾಡ್ತೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀಗಳು, ಡೈರೆಕ್ಟರ್ ಸರ್ ಮತ್ತು ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರಿಗೆ ನಮಸ್ಕಾರ, ಮತ್ತು ಎಲ್ಲ ವೈದ್ಯರು ಮತ್ತು ನಮ್ಮ ಧಾರವಾಡದಿಂದ ಬಂದಿರೋ ನನ್ನ ಫ್ರೆಂಡ್ಸ್ ಮತ್ತು ಸ್ಟೂಡೆಂಟ್ಸ್ಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು 5 ನಿಮಿಷ ನಾನು ತೊಗೊಂಡು ನಿಮಗೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅನ್ನೋದು ನಮ್ಮ ದೇಶದಲ್ಲಿ 60 ವರ್ಷದಿಂದ ಇದೆ, ಬಟ್ ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ 2 ಮುಖ್ಯ ಕಾರಣ ಇದೆ. ಒಂದು, ಇದಕ್ಕೆ ಬೇಕಾಗಿರುವಂಥ ಸಂಸ್ಥೆಗಳು, ಅಂದರೆ ಈ ಪ್ರೊಫೆಷನ್ ಅಲ್ಲಿ ಬರುವಂಥವ್ರನ್ನ ತಯಾರಿಸುವಂಥ ಇನ್ಸ್ಟಿಟ್ಯೂಷನ್ಸ್ ಭಾಳ ಕಮ್ಮಿ ಇದೆ. ಆ್ಯಂಡ್ ಯಾರು ಅದನ್ನು ಮುಗಿಸ್ಕೊಂಡು ಬರ್ತಾರೆ ಅವ್ರು ಜಾಸ್ತಿ ಜನ ಇಂಡಿಯಾದಲ್ಲಿ ಉಳಿಯೋದೇ ಇಲ್ಲ, ಎಲ್ಲರೂ ಫಾರಿನ್ಗೆ ಹೊರಟೋಗ್ತಾರೆ, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಈಗ ನಾನು ಫಾರಿನ್ಗೆ ಹೋಗ್ತಾರೆ ಅಂದ ತಕ್ಷಣ WHO ಸ್ಟ್ಯಾಟಿಸ್ಟಿಕ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇವತ್ತಿನ ಡೇಟಲ್ಲಿ 190 ಕೋಟಿ ಜನರಿಗೆ ಕೇಳುವ ತೊಂದರೆ ಇದೆ ಅಂತ ಆಲ್ರೆಡಿ WHO ಹೇಳ್ತಾ ಇದೆ. ಹೋಗ್ತಾ ಹೋಗ್ತಾ 2050ನೇ ಇಸ್ವಿ ಬರೋಷ್ಟೊತ್ತಿಗೆ 250 ಕೋಟಿ ಜನರಿಗೆ ಕಿವಿ ಕೇಳೋ ತೊಂದರೆ ಇರುತ್ತೆ. ಅದರಲ್ಲಿ ನಿಯರ್ಲಿ 7% ಭಾರತದಲ್ಲೇ ಇದೆ ಅಂತ ಹೇಳ್ತಿದ್ದಾರೆ ಅವರು. ನೆಕ್ಸ್ಟ್, ಇದರಲ್ಲಿ ಏಜ್ ಗ್ರೂಪ್ ಏನು ಬರುತ್ತೆ, ಯಾವ ಏಜ್ ಗ್ರೂಪಲ್ಲಿ ಹಿಯರಿಂಗ್ ಲಾಸ್ ಜಾಸ್ತಿ ಇರ್ತಿದೆ ಅಂತ ಮಕ್ಕಳಲ್ಲಿ ಹುಟ್ಟಿದಾಗಿಂದ ಬರೋದು ನಾವು ನೋಡ್ತಾ ಇದ್ದೀವಿ. ಎಲ್ಲ ಸರಿಯಾಗಿದ್ದು ಹುಟ್ಟಿ ಯಂಗ್ ಅಡಲ್ಟ್ಸ್ ಅಂದರೆ 17ಇಂದ 25 ಏಜ್ ರೇಂಜಲ್ಲಿ ಯಾರಿದ್ದಾರೆ ಅವರಿಗೆ ಹಿಯರಿಂಗ್ ಲಾಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ಹೆಡ್ಫೋನ್ಸ್, ಇಯರ್ಫೋನ್ಸ್, ಲೌಡ್ ಮ್ಯೂಸಿಕ್, DJ ಏನಿದೆ, ಈ ಒಂದು ವೆಸ್ಟರ್ನ್ ಕಲ್ಚರಲ್ಲಿ ನಾವು ಏನು ಹೋಗ್ತಾ ಇದ್ದೀವಿ ಅದರಲ್ಲಿ, ಸೊ ಅದ್ರೂ ಕೂಡ ದಟ್ ಕ್ಯಾನ್ ಅಫೆಕ್ಟ್ ಟು ಮಚ್ ಅಂತ ಹೇಳ್ತಿದ್ದಾರೆ ಅವರು. ಸೊ ನಿಯರ್ಲಿ 250 ಕೋಟಿ ಜನರಿಗೆ ತೊಂದರೆ ಬರುತ್ತೆ. ಶಾರ್ಟಾಗಿ ಹೇಳಬೇಕು ಅಂದರೆ 4 ಜನರಲ್ಲಿ ಒಬ್ಬರಿಗೆ ಕಿವಿ ತೊಂದರೆ ಇದ್ದೇ ಇರುತ್ತೆ ಇನ್ನೊಂದು 10-20 ವರ್ಷದೊಳಗೆ. ಸೊ ಹಾಗಾಗಿ ಅವೇರ್ನೆಸ್ ಕೂಡ ಇದಕ್ಕೆ ಬೇಕಾಗಿದೆ, ಭಾಳ ಜನಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಹೇಗೆ ನಾವು ಇದನ್ನು ಐಡೆಂಟಿಫೈ ಮಾಡ್ಕೋಬೇಕು, ಹೇಗೆ ಇದನ್ನು ನಾವು ಒಂದು ಸರಿಯಾದ ರೀತಿ ಟ್ರೀಟ್ಮೆಂಟ್ ಅಥವಾ ಯಾವ ರೀತಿ ನಾವು ಅದನ್ನು ಸರಿಪಡಿಸ್ಕೋಬೋದು ಅನ್ನೋದನ್ನು ಅರಿವೇ ಇಲ್ಲ ಬಹಳ ಜನರಿಗೆ. ಸ್ಪೆಕ್ಸ್ ಹಾಕ್ಕೊಳ್ಳೋದು ಒಂದು ಪ್ರೆಸ್ಟೀಜ್ ಇಶ್ಯೂ ಆಗುತ್ತೆ. ಹಿಯರಿಂಗ್ ಏಡ್ ಹಾಕ್ಕೊಳ್ಬೇಕು ಅಂದ ತಕ್ಷಣ ಯಾರಿದ್ರೂ ಕಿವಿ ಮಷೀನ ಬೇಡ ಬಿಡು ಅಂತ, ಇನ್ನೊಂದು ಸ್ವಲ್ಪ ದಿನ ತಳ್ಳಿ ನೋಡೋಣ ಬಿಡು, ಅದೇ ಆಗಬೇಕು ಬಿಡು, ನಾನು ಕೆಪ್ಪ ಅಂತ ಅನ್ಕೋಬಿಡ್ತಾರೆ. ಇವೆಲ್ಲ ನಾರ್ಮಲ್ ಆಗಿ ನಾವು ನೋಡುವಂಥದ್ದು. ಅದು ಯಾಕೆ ಅಂತ ನನಗೂ ಈಗಲೂ ಅರ್ಥ ಆಗಿಲ್ಲ. ಬಟ್ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಹಿಯರಿಂಗ್ನ ಸರಿಪಡಿಸೋದು ಅಥವಾ ಅದನ್ನು ಹಿಯರಿಂಗ್ ಲಾಸ್ನ ಸರಿಪಡಿಸೋದು ಇಸ್ ಅ ವೆರಿ ಚಾಲೆಂಜಿಂಗ್ ಥಿಂಗ್. ನಾವು ಅದನ್ನು ಸ್ಪೆಕ್ಟಿಕಲ್ಸ್ ನಾವೆಷ್ಟು ಈಸಿಯಾಗಿ ನಾವು ಒಂದು ಲೆನ್ಸ್ ಹಾಕಿ ಇದು ಮಾಡಿ ನಾವು ಅಡ್ಜಸ್ಟ್ ಮಾಡ್ತೀವಿ, ಆ ರೀತಿ ಹಿಯರಿಂಗ್ ಏಡ್ನ ಮಾಡೋಕ್ಕಾಗಲ್ಲ. ಒಂದು ಹಿಯರಿಂಗ್ ಏಡ್ನ ನಾವು ಸರಿಯಾದ ರೀತಿಯಲ್ಲಿ ಸೆಟ್ಟಿಂಗ್ ಮಾಡಬೇಕು ಅಂದರೆ ನಮಗೆ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಹಿಡಿದು ಬಿಡುತ್ತೆ ಒಂದೊಂದು ಸತಿ. ಯಾಕಂದರೆ ಪ್ರತಿಯೊಬ್ಬರದ್ದು ಪ್ರಿಫರೆನ್ಸ್ ಬೇರೆ ಬೇರೆ ಥರ ಇರುತ್ತೆ. ಈಗ ನನಗೆ ಸ್ವಲ್ಪ ಲೌಡ್ ಮ್ಯೂಸಿಕ್ ನಡಿಬಹುದು, ಅದೇ ನನ್ನ ಮನೆಯಲ್ಲಿ ನನ್ನ ಮಿಸ್ಸಸ್ಗೆ ಆಗೋದಿಲ್ಲ. ಅವಳಿಗೆ ಸಾಫ್ಟ್ ಆಗಿರೋ ಗಜಲ್ ಸಂಗೀತನೇ ಬೇಕು. ನಾನು ಮತ್ತು ನನ್ನ ಮಗಳು ಫುಲ್ಲು ರಾಕ್ ಮ್ಯೂಸಿಕ್ಕು ಅದು ಇದು ಅಂತ ಹಾಕಿದರೆ ಅವಳು ಫುಲ್ ಕುಕ್ಕೋತಾಳೆ, ಏನು ಮಾಡ್ತಿದ್ದೀರಾ ನೀವು, ನನ್ನ ಮನೇಲಿ ಇರಬೇಕೋ ಬೇಡವೋ. ಹಾಗೆ ಪ್ರತಿಯೊಬ್ಬರಿಗೂ ನೋ ಮ್ಯಾಟರ್ ವಿಚ್ ಏಜ್ ಇದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಅವರ ಪ್ರಿಫರೆನ್ಸಿಗೆ ತಕ್ಕಂತೆ ನಾವು ಅದನ್ನು ಸೂಟ್ ಮಾಡಿ ಸೆಟ್ ಮಾಡಿಕೊಟ್ಟು ಅವರಿಗೆ ಮತ್ತೆ ಆ ಹಿಯರಿಂಗ್ನ ಎಂಜಾಯ್ ಮಾಡೋ ರೀತಿ ಮಾಡಿಕೊಡ್ಬೇಕು ಅಂದರೆ ನಮಗೆ ಮಲ್ಟಿಪಲ್ ಸೆಟ್ಟಿಂಗ್ಸ್ ಮತ್ತು ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಇಂಥ ಸಿಚುವೇಶನ್ ಇದ್ದಾಗ ಬಹುಶಃ ಅದಕ್ಕೆ ಇರ್ಬೋದು ಹಿಯರಿಂಗ್ ಏಡ್ನ ಅಕ್ಸೆಪ್ಟ್ ಮಾಡೋದು ಬಹಳ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಇವತ್ತಿನ ಹೊಸ ತಂತ್ರಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೀವಿ, ತುಂಬ ಆಪ್ಷನ್ಸ್ ಬಂದಿದೆ. ಸ್ವಲ್ಪ ಖರ್ಚಾಗ್ಬೋದು. ನಾವು ಒಂದು ಮೊಬೈಲ್ ಫೋನ್ಗೆ, ಒಂದು ಐಫೋನ್ಗೆ 1.5 ಲಕ್ಷ ಖರ್ಚು ಮಾಡ್ತೀವಿ. ನಾವು ಒಂದು 20ರಿಂದ 30 ಸಾವಿರ ಒಂದು ಖರ್ಚಾಗ್ಬಿಟ್ರೆ ಒಳ್ಳೆ ಹಿಯರಿಂಗ್ ಏಡ್ಗಳು ಸಿಗ್ತದೆ. ಅದನ್ನು ಬಿಟ್ಟು ಈಗ ಈ ಪ್ರೊಫೆಷ್ನಲ್ಸ್ನ ಹೆಚ್ಚು ಮಾಡೋದಕ್ಕೆ ಮತ್ತು ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಬಹಳಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಈಗ ಬರೋಕ್ಕೆ ಶುರುವಾಗಿದೆ. ನಾನು ಸೌತ್ ಕೆನರಾ ರೀಜನ್ಗೆ ಹೊಸಬ ಅಲ್ಲ, ನಾನು 8 ವರ್ಷ ಇಲ್ಲಿ ನಾನು ಕಳೆದಿದ್ದೀನಿ. ನಾನು ಮಣಿಪಾಲದಲ್ಲಿ ಇದು ನನ್ನ ಹೈಯರ್ ಎಜುಕೇಷನ್ ಮಾಡಿರೋದು. ಮತ್ತು ನನ್ನ ಕೆಲಸದಲ್ಲಿ ನಾನು ಮನೆಗೆ ಹೋಗಿ ನಾನು ಥೆರಪಿ ಕೊಡೋದು, ಐಡೆಂಟಿಫೈ ಮಾಡೋದನ್ನು ತುಂಬ ಮಾಡ್ತಿದ್ದೆ. ಆ್ಯಂಡ್ ಅದ್ರ ಮೇಲೆ ನಾನೊಬ್ಬ ಬೈಕರ್, ನಾನು ಮೋಟರ್ ಸೈಕ್ಲಿಸ್ಟ್. ಸೊ ನಾನು ಬುಲೆಟ್ ತೊಗೊಂಡು ಓಡಾಡ್ತಿದ್ದೆ ಎಲ್ಲ ಕಡೆ. ಸೊ ನನಗೆ ಬೀದಿ ಓಡಾಡಿ ಗೊತ್ತು. ನಾನು ಮಣಿಪಾಲಿಂದ ಬ್ಯಾಂಗ್ಳೂರು ಕೂಡ ನಾನು ಸರ್ಗೆ ಹೇಳಿದೆ, ನಾನು ಬೈಕಲ್ಲಿ ಹೋಗ್ತಿದ್ದೆ, ಕರೆಕ್ಟಾಗಿ ಪ್ರಸಾದದ ಟೈಮಲ್ಲಿ ನಾನು ದೇವಸ್ಥಾನದ ಹತ್ರ ಇರ್ತಿದ್ದೆ ಅಂತ. ಸೊ ನನಗೆ ಇಲ್ಲಿ ಬಂದು ಹೋಗೋದು ಒಂದು ಭಾಳ ಒಂದು ಪೀಸ್ಫುಲ್ ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮ ತಾಯಿಯವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಇದ್ದರು, ಅವರು ಕೂಡ ಭಾಳ ರೆಗ್ಯುಲರಾಗಿ ಅವ್ರ ಫ್ರೆಂಡ್ಸ್ ಜೊತೆ ಇಲ್ಲಿ ಬರೋದು, ನನ್ನನ್ನು ಕರ್ಕೊಂಡ್ಬರ್ತಿದ್ರು. ಸೊ ನಾನು ಧರ್ಮಸ್ಥಳಕ್ಕೆ ನಾನು ಹೊಸಬ ಅಲ್ಲ. ಸೊ ಹಾಗಾಗಿ ಇಲ್ಲಿಂದ ನನಗೊಂದು ಆಫರ್ ಬರುತ್ತೆ, ಸೇಯಿಂಗ್ ದಟ್ ನಾವು ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತಿದ್ದೀವಿ, ಧಾರವಾಡದಲ್ಲಿ ಮಾಡಬೇಕು ಅಂತಿದ್ದೀವಿ. ಅಷ್ಟೊತ್ತಿಗೆ ನಾನು ಧಾರವಾಡದಲ್ಲಿ ಆಲ್ರೆಡಿ ಒಂದು ಕಾಲೇಜನ್ನ ಎಸ್ಟಾಬ್ಲಿಷ್ ಮಾಡಿದ್ದೆ ಮುಂಚೆ. 2ನೇ ಕಾಲೇಜು ಅದು ಒಂದು ಮೆಡಿಕಲ್ ಕಾಲೇಜ್ ಮತ್ತು
ಹಾಸ್ಪಿಟಲ್ ಒಳಗೆ ಮಾಡಬಹುದು ಅನ್ನೋ ಒಂದು ಐಡಿಯಾ ಬಂದ ತಕ್ಷಣ, ಎಸ್ಪೆಷಲಿ ನಮ್ಮ ಆನರೇಬಲ್ ವೈಸ್ ಚಾನ್ಸಲರ್ ಸರ್ ನಿರಂಜನ್ ಕುಮಾರ್ ಸರ್ ಮತ್ತು ಅಮ್ಮ ಪದ್ಮಲತಾ ನಿರಂಜನ್ ಅವರು ಇದನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನಗೆ ತಿಳಿದ ತಕ್ಷಣ ಫಸ್ಟ್ ನಾನು ಎಲ್ಲನೂ ಮುಗಿಸಿ ಸೀದಾ ನಾನು ಧಾರವಾಡಕ್ಕೆ ಶಿಫ್ಟ್ ಆಗಿ 1 ವರ್ಷದಲ್ಲಿ ನಾವೊಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡು, ಈಗ ನಮ್ಮ ಸ್ಟೂಡೆಂಟ್ಸು ಕೂಡ ಆಲ್ರೆಡಿ ಸೆಕೆಂಡ್ ಬ್ಯಾಚಲ್ಲಿದ್ದಾರೆ. ಅವರು ಕೂಡ ಈಗ ಕೆಲಸವನ್ನು ಕಲಿತು ಈಗ ನನ್ನ ಜೊತೆ ಇವತ್ತು ಕೈ ಜೋಡಿಸಿ ನನ್ನ ಜೊತೆ ಕೆಲಸಕ್ಕೆ ನಿಂತ್ಕೊಂಡಿದ್ದಾರೆ. ಅದು ನನಗೊಂದು ಬಹಳ ಖುಷಿ ಮತ್ತು ಹೆಮ್ಮೆಯ ವಿಚಾರ ಇವತ್ತು. ಸೊ ಹೀಗೆ ಮುಂದಕ್ಕೆ ಹೋಗ್ತಾ ನಾನು ಜನಾರ್ದನ್ ಸರ್ನ ಮೀಟ್ ಮಾಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ನಾನು ಫಸ್ಟ್ ಅಂದ್ಕೊಂಡೆ ಸರ್ ಸರ್ಜನ್ ಇದ್ದಾರೆ ಅಥವಾ ಮೆಡಿಕಲ್ ಆಫೀಸರ್ ಇದ್ದಾರೆ ಅಂತ. ಬಿಕಾಸ್ ಅವರು ಆ ಡೆಪ್ತ್ ಆಫ್ ನಾಲೆಡ್ಜ್ ಈ ಫೀಲ್ಡಲ್ಲಿ ಹೇಗಿದೆ ಅಂದರೆ ನನಗೆ ಅರ್ಥವೇ ಆಗಲಿಲ್ಲ ದಟ್ ಸರ್ ಇಸ್ ಫ್ರಮ್ ಎ ಬ್ಯಾಂಕಿಂಗ್ ಸೆಕ್ಟರ್. ಆವಾಗ ನಾವು ಜಸ್ಟ್ ಬೀಡಲ್ಲಿ ನಾನು ಏನು ಬೇರೆ ಕೆಲಸಕ್ಕೆ ಬಂದಾಗ ಹಾಗೆ ಒಂದು ಕಾಮನ್ ಡಿಸ್ಕಷನಲ್ಲಿ ಶುರುವಾಗಿದ್ದು. ಸೊ ಸರ್ ಮತ್ತು ನಾನು ಸರ್ ಫೋನಲ್ಲಿ ನಾವು ಯಾವಾಗಲೂ ಟಚಲ್ಲಿ ಇರ್ತಿದ್ವಿ. ಆಗ ನಂಗೆ ತಿಳಿಸಿದ್ರು, ಇಲ್ಲ ಇದು ನಾವು ಮಾಡಲೇಬೇಕು, ಇವಾಗ ನಾವು ತೊಗೊಳ್ಳೋಣ ಅಂತ. ಸೊ ಹಾಗಾಗಿ ದೇವರ ಆಶೀರ್ವಾದ ಹಾಗೂ ನಮ್ಮ ಪೂಜ್ಯ ಶ್ರೀ ಖಾವಂದರ ಆಶೀರ್ವಾದದಿಂದ ನಮ್ಮ VC ಸರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ಪ್ರೋಗ್ರಾಮ್ನ ಹಮ್ಮಿಕೊಳ್ಳೋಕ್ಕಾಗಿದೆ. ಆ್ಯಂಡ್ ಇದರಿಂದ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಇದೆ. ಯಾಕಂದರೆ ಕ್ಯಾಂಪ್ಸ್ ನಾನು ಲಾಸ್ಟ್ 20 ಇಯರ್ಸಿಂದ ಮಾಡ್ತಾ ಬರ್ತಿದ್ದೀನಿ. ಬಟ್ ಈ ಕಡೆ ಸೌತ್ ಕೆನರಾ ರೀಜನಲ್ಲಿ ಕ್ಯಾಂಪ್ಸ್ ಆಗಿರಲಿಲ್ಲ. ನಾರ್ತ್ ಕರ್ನಾಟಕದಲ್ಲಿ ನಾವು ಕ್ಯಾಂಪ್ಸ್ ಮಾಡಿದ್ವಿ, ಆ ರೀಸನಿಂದ ಮೊದಲನೇ ಸಂಸ್ಥೆ ಬಂತು. ಬಟ್ ಸೌತ್ ಕೆನರಾ ರೀಜನಲ್ಲಿ ಈಗ ಮಂಗಳೂರಲ್ಲಿ 7 ಕಾಲೇಜ್ ಇದೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಬಹಳ ಜನಕ್ಕೆ ಅದು ಸಹ ಗೊತ್ತಿಲ್ಲ. 7 ಕಾಲೇಜಸ್, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಫಿಲ್ಡ್ ವಿತ್ ಅದರ್ ಸ್ಟೇಟ್ ಸ್ಟೂಡೆಂಟ್ಸ್. ಅಂದರೆ ಕೇರಳದಿಂದ ಬರ್ತಾರೆ ಅಥವಾ ಬೇರೆ ಕಡೆಯಿಂದ ಬಂದು ಅಲ್ಲಿ ಜಾಸ್ತಿ ಬಂದು ಅವ್ರು ಆ ಕಡೆ ಹೊರಟ್ಬಿಡ್ತಾರೆ. ನಮ್ಮವ್ರು ಯಾರು ಈ ಕೋರ್ಸ್ನ ತಗೋತಿಲ್ಲ. 100% ಜಾಬ್ ಆಪರ್ಚುನಿಟೀಸ್ ಇದ್ದು 100% ಫೆಸಿಲಿಟೀಸ್ ಇದ್ದು ಕೂಡ ನಮ್ಮವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಹೇಗೆ ಫಿಸಿಯೋಥೆರಪಿ ಇದೆ ಆ ರೀತಿಯೇ ಇದು ಕೂಡ ಒಂದು ಪ್ರೊಫೆಷನಲ್ ಕೋರ್ಸ್ ಇರುತ್ತೆ. ನಮ್ಮ ಈ ಸೌತ್ ಕೆನರಾ ಬೆಲ್ಟಲ್ಲಿ ಈಗ ಒಂದು ಎಪಿ ಸೆಂಟರ್ ಆಗಿ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ ಆಗಬೇಕು ಅಂತ ನಾನು ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮತ್ತು ಸರ್ ನಾನು ಆಲ್ರೆಡಿ ಹಿ ಹ್ಯಾಸ್ ಟೇಕನ್ ಇನ್ ಟು ಹಿಸ್ ಬಕೆಟ್ ಲಿಸ್ಟ್. ನನಗದು ಐ ಆಮ್ ವೆರಿ ಶ್ಯೂರ್. ಸೊ ಮುಂದಿನ ವರ್ಷಗಳಲ್ಲಿ ನಾವು ಇಲ್ಲೂ ಕೂಡ ಒಂದು ಎಪಿ ಸೆಂಟರ್, ಸ್ಪೀಚ್ ಥೆರಪಿ ಮತ್ತು ಹಿಯರಿಂಗ್ ಸೆಂಟರ್ ಆಗಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡು ಇವತ್ತಿನ ದಿನ ನಾವು ಈ ಒಂದು ಅಳಿಲು ಸೇವೆಯನ್ನು ಶುರು ಮಾಡ್ತಾ ಇದ್ದೀವಿ. ಕ್ಯಾಂಪಲ್ಲಿ ನಾವು ಜಾಸ್ತಿ ಏನು ಮಾಡೋಕ್ಕಾಗತ್ತೆ ಅಂದರೆ ಐಡೆಂಟಿಫೈ ಮಾಡ್ಬೋದು ಈ ಥರ ತೊಂದರೆ ಇದೆ. ಬಟ್ ಅದಕ್ಕೆ ಸ್ಪೆಷಾಲಿಟಿ ಅಸೆಸ್ಮೆಂಟ್ ಇರಲಿ, ಅಂದರೆ ಟೆಸ್ಟ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಮತ್ತು ಇದು ಒಂದೇ ದಿನಕ್ಕೆ ಮುಗಿಯುವಂಥದ್ದಲ್ಲ, ಇದು ಕಂಟಿನ್ಯೂಸ್ ಆಗಿ ಬರ್ತಿರ್ತಾರೆ ಒಂದಷ್ಟು ಫ್ಯೂ ಇಯರ್ಸ್ವರೆಗೂ. ಸೊ ಅದಕ್ಕೆ ಇಲ್ಲಿ ಒಂದು ಸ್ಪೆಷಾಲಿಟಿ ಸೆಂಟರ್ ಶುರುವಾಗಲಿ ಅನ್ನೋದಕ್ಕೆ ಒಂದು ಈ ಅಳಿಲು ಸೇವೆಯಿಂದ ನಾವು ಒಂದು ಶುರು ಮಾಡೋಣ ಅಂತ ನಾವು ನಮ್ಮ ಟೀಮನ್ನು ಕರ್ಕೊಂಬಂದಿದ್ದೀನಿ. ಸೊ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಕೆಲಸದಿಂದ ಒಂದು ಒಳ್ಳೆಯದಾಗಲಿ ಅನ್ನೋದು ಒಂದು ಆಸೆ ಇಟ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.
ನಾವೀಗ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿದ್ದೀವಿ. ಬಹಳಷ್ಟು ಜನ ಇಲ್ಲಿ ಈ ದಿನ ಭೇಟಿ ಕೊಟ್ಟಿರುವಂಥದ್ದು ಯಾವ ವಿಚಾರಕ್ಕಾಗಿ ಅನ್ನುವಂಥದ್ದು ಈಗಾಗಲೇ ನಿಮಗೆ ತಿಳಿದಿದೆ. ಉಚಿತವಾಗಿ ಶ್ರವಣ ಮತ್ತು ಮಾತು ಪರಿಶೀಲನಾ ಶಿಬಿರ ಇಲ್ಲಿ ನಡೀತಾ ಇರುವಂಥದ್ದು. ಈ ಶಿಬಿರಕ್ಕಾಗಿ ಧಾರವಾಡದ ಆ ದೂರದ ಊರಿನಿಂದ ಈ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಡಾಕ್ಟರ್ ವಸೀಂ ಅಹ್ಮದ್ ಅವರು, ಅವ್ರ ಜೊತೆ ಮಾತನಾಡೋಣ. ಯಾರೆಲ್ಲ ಬಂದಿದ್ದಾರೆ, ಯಾವ ರೀತಿಯ ಸಮಸ್ಯೆಗಳನ್ನು ಅವರ ಬಳಿಗೆ ತಗೊಂಡು ಬಂದಿದ್ದಾರೆ, ಜೊತೆಗೆ ಅವರ ಪರಿಹಾರದ ಒಂದು ಆಶಯ ಏನಿತ್ತು ಅನ್ನೋದು ಕೂಡ ಅವ್ರ ಜೊತೆ ಕೇಳೋಣ. ಸರ್, ಯಾರೆಲ್ಲ ಬಂದಿದ್ರು ಮತ್ತೆ ಅವರ ಒಂದು ನೋವಿರುತ್ತಲ್ವಾ, ಅವರೊಂದು ಬೇಜಾರಿರುತ್ತೆ, ಅದು ಯಾವುದೆಲ್ಲ ಬೇಜಾರುಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡ್ರು? ನಾವು ಇವತ್ತು ಬೆಳಗ್ಗೆಯಿಂದ ನಾವು ಬಹಳಷ್ಟು ಜನ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಾಗುತ್ತೆ, ನಾನು ನೆನ್ನೆ ಹೇಳ್ದಂಗೆ ಕಿವಿ ಕೇಳುವ ತೊಂದರೆ ಇರೋರು ಜಾಸ್ತಿ ಬರ್ತಿದ್ದಾರೆ, ಮಾತಿನ ತೊಂದರೆ ಇರೋರು ಸ್ವಲ್ಪ ಜನ ಬಂದಿದ್ದಾರೆ ಆಲ್ರೆಡಿ. ಕಿವಿ ಕೇಳುವ ತೊಂದರೆ ಅಂದರೆ ಯಾವುದೇ ವಯಸ್ಸಲ್ಲಿದ್ದರೂ ಈ ಕಿವಿ ತೊಂದರೆ ಬರ್ಬೋದು, ಹುಟ್ಟಿನಿಂದಲೇ ಇರ್ಬೋದು ಅಥವಾ ಲೇಟರ್ ಸ್ಟೇಜಲ್ಲೂ ಕೂಡ ಅವ್ರಿಗೊಂದು ಹಿಯರಿಂಗ್ ಪ್ರಾಬ್ಲಮ್ ಡೆವಲಪ್ ಆಗಿರ್ಬೋದು. ಎಸ್ಪೆಷಲಿ ಈ ಇಯರ್ಫೋನ್ಗಳನ್ನೆಲ್ಲ ಯೂಸ್ ಮಾಡಿ ಮ್ಯೂಸಿಕ್ ಕೇಳೋದು ಮತ್ತು DJ-ಗಳಲ್ಲಿ ಜಾಸ್ತಿ ಹೋಗೋದು ಅಂಥವ್ರಿಗೆಲ್ಲ ತುಂಬ ಯುವಕರು ಬರ್ತಾ ಇದ್ದಾರೆ. ನನಗೆ ಭಾಳ ಒಂಥರ ಬೇಜಾರಾಗ್ತಿದೆ ಅದನ್ನು ನೋಡಿದರೆ. ಯಾಕಂದರೆ ಅವರು ಮೊನ್ನೆ ಗಣಪತಿ ಟೈಮಲ್ಲಿ DJ-ಗೆ ಹೋಗಿದ್ದೆ, ನನಗೆ ಕಿವಿ ಕೇಳೋಕ್ಕೆ ತೊಂದರೆ ಆಗಿದೆ ಅಂತ ಬಂದಿರೋರು ಒಂದು ಇಬ್ಬರು ಸ್ಟೂಡೆಂಟ್ಸ್ ಬಂದಿದ್ರು. ಸೊ ಇದನ್ನು ನಾವು ಸ್ವಲ್ಪ ನಾವೇ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ಸಿಚುವೇಶನ್ಸ್ ಇದು. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಒಂದು ಅವರ ತೊಂದರೆಗಳಿಗೆ ಅವರು ಅಸೆಸ್ಮೆಂಟ್ ಮಾಡಿ ಎಷ್ಟು ಅವರಿಗೆ ಹಿಯರಿಂಗ್ ಲಾಸ್ ಆಗಿದೆ, ಆ ಹಿಯರಿಂಗ್ ಲಾಸ್ ರಿಕವರ್ ಆಗುತ್ತಾ ಆಗೋದಿಲ್ವಾ, ಹಾಗೆ ಅವ್ರಿಗೆ ENT ಡಾಕ್ಟರ್ ನಮ್ಮ ರೋಹನ್ ಸರ್ ಅವ್ರ ಜೊತೆ ನಾವು ಪರಿಶೀಲನೆ ಮಾಡಿಸಿ ಏನಾರು ಅವ್ರಿಗೆ ಮದ್ದಿನಿಂದ ಅಥವಾ ಬೇರೆ ಯಾವ್ದಾದ್ರು ಆಪ್ಷನಿಂದ ಸರಿ ಮಾಡ್ಬೋದಾ, ಆ ಮದ್ದು ಅಥವಾ ಸರ್ಜರಿಯಿಂದ ಆಗ್ತಾನೆ ಇಲ್ಲ ಅಂದರೆ ಅವ್ರಿಗೆ ಒಂದು ಹಿಯರಿಂಗ್ ಏಡ್ ಕೊಟ್ಟು ಏನಾರು ಸರಿ ಮಾಡ್ಬೋದಾ ಅಂತ ನಾವು ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಯಾರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂದರೆ 22,000ಕ್ಕಿಂತ ಕಮ್ಮಿ ಇರೋವಂಥದ್ದು ತಿಂಗಳ ಆದಾಯ ಅವರಿಗೆ, ಪ್ಲಸ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಸಿಗುವಂಥದ್ದು. ಡಿಸಬಿಲಿಟಿ ಸರ್ಟಿಫಿಕೇಟ್ ಯಾರಿಗೆ ಸಿಗ್ತದೆ ಅಂದರೆ ಆ ಗೌರ್ಮೆಂಟ್ದು ಒಂದು ಸ್ಕೀಮ್ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಇದೆ, ಆ ಕ್ಯಾಲ್ಕುಲೇಷನ್ ಇದ್ದರೆ ಮಾತ್ರ ಡಿಸಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ, ಅವರಿಗೆ ಗೌರ್ಮೆಂಟ್ ಸ್ಕೀಮಲ್ಲಿ ಬರುತ್ತೋ ಬರಲ್ವೋ ಅಂತ. ಸೊ ಗೌರ್ಮೆಂಟ್ ಸ್ಕೀಮಿಗೆ ಬರೋರ್ದೆಲ್ಲ ನಾವು ಲಿಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇವಾಗ ಮಕ್ಕಳಿರಲಿ, ಯುವಕರಿರಲಿ, ವಯಸ್ಕರಿರಲಿ, ಎಲ್ಲರದ್ದು ನಾವು ಒಂದು ಲಿಸ್ಟ್ ಮಾಡ್ತಾ ಇದ್ದೀವಿ. ಫೈನಲ್ ಇದನ್ನು ಮುಗಿದ ಮೇಲೆ ಇವತ್ತು ಮತ್ತು ನಾಳೆ ನಾವು ಇದನ್ನು ಮಾಡ್ತೀವಿ. ಅವರಿಗೆ ನಾವು ಮತ್ತೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಮತ್ತೆ ಅವರಿಗೆ ಕರೆಸಿ ಫಸ್ಟ್ ಪ್ರಿಫರೆನ್ಸಲ್ಲಿ ನಾವು ಅವ್ರಿಗೆ ಹಿಯರಿಂಗ್ ಏಡ್ ಪ್ರೊವೈಡ್ ಮಾಡ್ತೀವಿ. ಆ ಟೈಮ್ನಲ್ಲಿ ಇನ್ನೂ ಯಾರಾದರೂ ಇವತ್ತಿನ ದಿನ ಅಥವಾ ನಾಳೆ ಮಿಸ್ ಮಾಡ್ಕೊಂಡ್ರೆ ಕ್ಯಾಂಪು, ಅವ್ರು ಮತ್ತೆ ಅವತ್ತು ವಾಪಸ್ ಬಂದು ಫೆಬ್ರವರಿಯಲ್ಲಿ ನಮ್ಮಲ್ಲಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಬೋದು. ಇದು ಹಿಯರಿಂಗ್ ಪ್ರಾಬ್ಲಮ್ ಇರೋರು. ಸ್ಪೀಚ್ ಪ್ರಾಬ್ಲಮ್ ಇರೋರು ಬಹಳಷ್ಟು ಜನ ಬರ್ತಿದ್ದಾರೆ. ಅಂದರೆ ಸೀಳು ತುಟಿ, ಸೀಳು ಅಂಗಳ ಇರೋ ಮಕ್ಕಳು, ಮಾತಾಡ್ಬೇಕಾದ್ರೆ ಸ್ವಲ್ಪ ತೊದಲ್ಸ್ಕೊಂಡು ಮಾತಾಡೋವಂಥದ್ದು, ಅಥವಾ ಅವರಿಗೆ ಸ್ಟಟರಿಂಗ್ ಅಂತ ಹೇಳ್ತೀವಿ, ಸ್ಟ್ಯಾಮರಿಂಗ್ ಅಂತ ಹೇಳ್ತೀವಿ ನಾವು, ಉಗ್ಗುವಿಕೆ ಅನ್ನೋ ತೊಂದರೆ. ಸೊ ಅವ್ರಿಗೂ ಬಹಳ ಜನ ಸ್ಕೂಲ್ ಮಕ್ಕಳು ಬರ್ತಿದ್ದಾರೆ. ಪ್ಲಸ್ ಬುದ್ಧಿಮಾಂದ್ಯತೆ ಇದ್ದು ಮಾತು ತೊಂದರೆ ಬಂದಿರೋದು, ಯಾವುದೇ ರೀತಿ ಮಾತಿನ ತೊಂದರೆ ಇದ್ದವ್ರು ಬರ್ತಿದ್ರು. ಮತ್ತು ಇಬ್ಬರು ಸ್ಟ್ರೋಕ್ ಪೇಷಂಟ್ಸು ಕೂಡ ಬಂದು ಕೇಳ್ಕೊಂಡು ಹೋದ್ರು. ಅವ್ರಿಗೆ ಸ್ಟ್ರೋಕ್ ಆಗಿ ಒಂದು ಸೈಡು ವೀಕ್ ಆಗಿದೆ, ಮತ್ತು ಮಾತು ಸರಿಯಾಗಿ ಬರ್ತಿಲ್ಲ, ಸ್ಪಷ್ಟವಾಗಿ ಬರ್ತಿಲ್ಲ ಅಂತ, ಮತ್ತು ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ. ಅವ್ರಿಗೂ ಕೂಡ ನಾವು ಹೇಗೆ ಥೆರಪಿ ತೊಗೊಬೋದು ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲಿ ಅದಕ್ಕೆ ಪರಿಹಾರ ಇದೆ, ಯಾವ ರೀತಿ ತೊಗೊಬೋದು ಅನ್ನೋದನ್ನು ಕೂಡ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ನಾವು. ಸರ್, ಈಗ ನೀವು ಹೇಳಿದ್ರಿ ಯುವಕರು ಬಹಳಷ್ಟು ಜನ DJ-ಇಂದಾಗಿ ಅಥವಾ ಇಯರ್ಫೋನ್ಗಳನ್ನು, ಬ್ಲೂಟೂತ್ಗಳನ್ನು ಹಾಕೋದ್ರಿಂದಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಯುವಕರು ಏನನ್ನು ಅವಾಯ್ಡ್ ಮಾಡಬೇಕು ಸರ್? ಯಾಕಂದರೆ ಒಂದನ್ನು ಇಯರ್ಗೆ ಹಾಕಬಾರ್ದು, ಒಂದೇ ಇಯರ್ಗೆ ಇಯರ್ಫೋನ್ ಹಾಕಬಾರ್ದು, ಅಥವಾ ಕೆಲವು ರೂಲ್ಸ್ಗಳಿರುತ್ತೆ, ಅದು ಯಾವುದನ್ನು ಫಾಲೋ ಮಾಡಬೇಕು? ಈಗ ನೋಡಿ, ನಾನು ಕೂಡ ಸಂಗೀತ ಪ್ರೇಮಿ. ನಾನು ಕೆಲಸ ಮಾಡಬೇಕಾದ್ರೆ ಪ್ರತಿ ಒಂದು ದಿನಾನು ನಾನು ಹೆಡ್ಫೋನ್ ಹಾಕ್ಕೊಂಡೇ ಕೆಲಸ ಮಾಡೋದು. ಇಲ್ಲಿ ನಾನು ಫ್ರೀ ಇದ್ದೀನಿ ಯಾಕಂದರೆ ನಾನು ಮಾತಾಡಬೇಕು, ಹಾಗಾಗಿ ನಾನು ಹೆಡ್ಫೋನ್ ಹಾಕಿಲ್ಲ. ಬಟ್ ಐಡಿಯಾ ಇದರಲ್ಲಿ ಏನು ಅಂದರೆ ಒಳ್ಳೆ ಕ್ವಾಲಿಟಿ ಹೆಡ್ಫೋನ್ಸ್ನ ಯೂಸ್ ಮಾಡಿ. ಸೆಕೆಂಡು, ಅದನ್ನು ಮಾಡ್ರೇಷನಲ್ಲಿ ಯೂಸ್ ಮಾಡಿ. ಮಾಡ್ರೇಷನ್ ಅಂದರೆ ಈಗ ನಮ್ಮ ಮೊಬೈಲ್ ಫೋನಲ್ಲೂ 75% ಕ್ರಾಸ್ ಆಯಿತು ಅಂತ ತಕ್ಷಣ ಒಂದು ವಾರ್ನಿಂಗ್ ಬರುತ್ತೆ, ಇದನ್ನು ಕ್ರಾಸ್ ಮಾಡಬೇಡಿ ಅಂತ. ಅದು ಯಾಕಿದೆ ಅಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೂಲ್ ಪ್ರಕಾರ ಕಂಟಿನ್ಯೂಸ್ ಆಗಿ ನಾವು 90 ಡೆಸಿಬಲ್ ಸೌಂಡನ್ನು 8 ಅವರ್ಸ್ವರೆಗೂ ಹಾಕ್ಕೊಂಡ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರಿರಲಿ, ಈ ಬೇರೆ ಕಡೆ ಲೇಬರ್ ಕಾರ್ಮಿಕರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಇದು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಬಟ್ ಇವಾಗ ನಮ್ಮ ಜೇಬಲ್ಲೇ ನಾವು ಕಿವಿ ತೊಂದರೆ ಮಾಡ್ಕೊಳ್ಳುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಹಣ ಕೊಟ್ಟು ತೊಗೋತಾ ಇದ್ದೀವಿ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಯೂಸ್ ಮಾಡಿರಿ, ಒಂದು ಅರ್ಧ ಗಂಟೆ 3/4 ಗಂಟೆ ಯೂಸ್ ಮಾಡಿ, ಮತ್ತೆ ಅದಕ್ಕೆ ಒಂದು ಗ್ಯಾಪ್ ಕೊಡಿ, ಒಂದು ಸ್ವಲ್ಪ ಟೈಮ್ ಅದರ ನ್ಯಾಚುರಲ್ ಆಗಿ ಹಿಯರಿಂಗಲ್ಲಿ ಅದು ಸೆಟ್ ಆಗಲಿ, ಮತ್ತೆ ಆ ಹೇರ್ ಸೆಲ್ಸ್ ಎಲ್ಲ ಮತ್ತೆ ಕಿವಿ ಒಳಗಿರೋದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು ಅದನ್ನು. ಸೊ ಹಾಗಾಗಿ ಮಾಡ್ರೇಷನಲ್ಲಿ ಯೂಸ್ ಮಾಡಿ. ತುಂಬ ಜಾಸ್ತಿ ಸೌಂಡ್ ಇಟ್ಟು ತುಂಬ ಜಾಸ್ತಿ ಎಫೆಕ್ಟ್ಸ್ ಬೇಕು ಅಂತ ನೀವು ಅದನ್ನು ತುಂಬ ಹೈ ವಾಲ್ಯೂಮಲ್ಲಿ ಇಡೋದು ಬೇಡ. ಆಮೇಲೆ ನೋಡಿ ತೊಗೊಳ್ಳಿ, ಸ್ವಲ್ಪ ಈ ಕ್ವಾಲಿಟಿ ಇರೋಂಥದ್ದು ಚೈನಾ ಮೇಡ್ ಅದು ಇದು ಸ್ವಲ್ಪ ಯಾವುದೇ ರೀತಿ ಅದಕ್ಕೆ ಸರ್ಟಿಫಿಕೇಷನ್ ಇಲ್ಲದೆ ಇರೋವಂಥದ್ದನ್ನು ಬಳಸೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಜಾಸ್ತಿ ಹಣ ಖರ್ಚಾದರೂ ಪರವಾಗಿಲ್ಲ, ಗುಡ್ ಕ್ವಾಲಿಟಿ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿ.
ಸರ್ ಬೇರೆ ಯಾವ ಸಮಸ್ಯೆಗಳಿಂದ ಪ್ರಾಬ್ಲಮ್ಗಳಿಂದ ಈ ತರ ಕಿವಿಯ ಸಮಸ್ಯೆಗಳು ಬರುತ್ತೆ? ಈಗ ಕಿವಿಯಲ್ಲಿ 3 ಭಾಗ ಇರುತ್ತೆ. ಹೊರ ಕಿವಿ ನಾವು ಇಲ್ಲೇ ನೋಡ್ತೀವಿ, ಇದನ್ನ ಹೊರ ಕಿವಿ ಅಂತೀವಿ, ಮಧ್ಯ ಕಿವಿ ಮತ್ತು ಒಳ ಕಿವಿ ಅಂತ 3 ಪಾರ್ಟ್ ಇರುತ್ತೆ. ಸೊ ಹೊರ ಕಿವಿ ಮತ್ತು ಮಧ್ಯ ಕಿವಿಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ಯಾವ್ದಾರ ರೀತಿಯಲ್ಲಿ ನಮಗೀಗ ಕೆಮ್ಮು, ನೆಗಡಿ, ಶೀತ ಆದಾಗ ಕಿವಿ ಕಟ್ಕೊಳಂಗೆ ಆಗೋದು, ಸ್ವಲ್ಪ ಕಮ್ಮಿ ಕೇಳಿಸೋಂತಾಗೋದು, ಶೀತ ಸರಿ ಹೋದ್ಮೇಲೆ ಅದು ಸರಿ ಹೋಗ್ಬಿಡುತ್ತೆ. ಇದು ಒಳ ಕಿವಿ ತೊಂದರೆ ಅಲ್ಲ, ಇದು ಹೊರ ಕಿವಿ. ಇದು ಯಾವುದೇ ರೀತಿ ಮೆಡಿಕೇಶನ್ನು ಅಥವಾ ಒಂದು ಬೇಸಿಕ್ ಸರ್ಜಿಕಲ್ ಪ್ರೊಸೀಜರಲ್ಲಿ ಇದನ್ನು ಸರಿ ಮಾಡಿಬಿಡ್ತಾರೆ. ಬಟ್ ಒಳ ಕಿವಿ ಏನಿದೆ ಅದ್ರ ಜೊತೆ ನರಗಳು ಅಟ್ಯಾಚ್ ಆಗಿರುತ್ತೆ. ಅಲ್ಲಿ ಏನಾದ್ರು ತೊಂದರೆ ಆದರೆ ಅದು ಯಾವಾಗಲೂ ಹೇಗೆ ಅಂದರೆ ಅಲ್ಲೊಂದು ಸಣ್ಣ ಒಂದು ನಾವು ಈ ಸ್ನೇಲ್ ಅಂತೀವಲ್ಲ, ಸ್ನೇಲ್ ಶೆಲ್ ರೀತಿಯಲ್ಲಿ ಕಾಕ್ಲಿಯಾ ಅನ್ನೋದು ಒಂದು ಭಾಗ ಇರುತ್ತೆ ಸಣ್ಣ, ಅದಕ್ಕೆಲ್ಲ ನರ್ವ್ಸ್ ಬಂಡಲ್ಸ್ ಅಟ್ಯಾಚ್ ಆಗಿರುತ್ತೆ. ಅದ್ರೊಳಗೆ ಹೇರ್ ಸೆಲ್ ಅಂತ ಹೇಳ್ತೀವಿ, ಸಣ್ಣದು ಒಂದು ಕೂದಲಿನ ಗಾತ್ರದಲ್ಲಿರುವಂಥ ಮಲ್ಟಿಪಲ್ ಸೆಲ್ಸ್ ಅರೇಂಜ್ ಆಗಿರುತ್ತೆ. ಅದು ಜೋರಾಗಿ ಮೂವ್ ಆದಾಗ ಡ್ಯಾಮೇಜ್ ಆಗಿಬಿಡುತ್ತೆ. ಅದು ಒಮ್ಮೆ ಡ್ಯಾಮೇಜ್ ಆದರೆ ಅದು ಮತ್ತೆ ಸರಿ ಹೋಗಲ್ಲ. ಸೊ ಅದಕ್ಕೇನೆ ತುಂಬ ಜಾಸ್ತಿ ಪ್ರಮಾಣದ ಶಬ್ದ ನಾವು ಕೊಟ್ಟಾಗ ಏನಾಗುತ್ತೆ, ಅದು ಜೋರಾಗಿ ಮೂವ್ ಮಾಡ್ತಾ 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 ಕಟ್ ಆಗ್ಬಿಡುತ್ತೆ. ಸೊ ಅದು ಆಗದೇ ಇರಲಿ ಅಂತಲೇ ನಾವು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಎರಡನೇದು, ಆ ಒಳಕಿವಿ ನಮಗೆ ಬ್ಯಾಲೆನ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಈಗ ನಾವು ಎದ್ದು ಓಡಾಡಬೇಕಾದ್ರೆ, ಇದು ಮಾಡ್ಬೇಕಾದ್ರೆ ತಲೆ ಸುತ್ತು ಬರಂಗಾಯಿತು ಅಂದರೆ ಇಮ್ಮಿಡಿಯೇಟ್ಲಿ ತಾವು ENT ಡಾಕ್ಟರ್ ಕಡೆ ಅದನ್ನು ಪರಿಶೀಲನೆ ಮಾಡಿಸ್ಕೋಬೇಕು. ಯಾಕೆ ನನಗೆ ತಲೆ ಸುತ್ತು ಬರ್ತಿದೆ, ಅದಕ್ಕೂ ಮತ್ತು ಕಿವಿ ಕೇಳೋ ತೊಂದರೆಗೂ ಸಂಬಂಧ ಇರಬಹುದಾ. ಮತ್ತು ಗುಯ್ ಅಂತ ಶಬ್ದ ಬರೋದು, ಗುಯ್ಗೊಟ್ಕೋವಾಗಿ, ಅದನ್ನು ಕೂಡ ನೀವು ENT ಅವ್ರ ಕಡೆ ಬಂದು ತೋರಿಸ್ಕೊಂಡಾಗ ಇದು 3 ಕೂಡ ಲಿಂಕ್ಡ್ ಇರಬಹುದು. ಸೊ ನಾವು ಒಂದು ENT ಡಾಕ್ಟರ್ ಮತ್ತು ಒಂದು ಆಡಿಯೋಲಜಿಸ್ಟ್, ಅಂದರೆ ನಾನು ಏನಿದ್ದೀನಿ ಆಡಿಯೋಲಜಿಸ್ಟ್, ನಮ್ಮಿಬ್ಬರ ಒಂದು ಸಹಯೋಗದಲ್ಲಿ ನಿಮಗೆ ಏನು ತೊಂದರೆ ಆಗಿದೆ ಕಿವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಪರಿಹಾರ ಪಡ್ಕೋಬಹುದು. ಸರ್ ಇನ್ನೊಂದು, ಇಯರ್ ಬಡ್ಸ್ ಹಾಕ್ತಾರಲ್ಲ ಕ್ಲೀನಿಂಗ್ಗೆ, ಅದು ತುಂಬಾ ಜನ ನಾನು ಕೇಳೋದು ಅದು ಪ್ರಾಬ್ಲಮ್ ಆಗುತ್ತೆ, ಹಾಕ್ಬಾರ್ದು ಅಂತ. ದೆನ್ ಈಗ ಪ್ರಶ್ನೆ, ಅದು ಹೇಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು, ಅದನ್ನ ಹಾಕಿಲ್ಲ ಅಂದ್ರೆ ಕ್ಲೀನಿಂಗ್ ಹೇಗೆ ಮಾಡ್ಬೋದು ಸಾಮಾನ್ಯ ಜನರು ಅಂತ. ಕಿವಿ ಒಂದು ಬ್ಯೂಟಿಫುಲ್ ಆರ್ಗನ್, ಅದ್ರ ಪಾಡಿಗೆ ಅದೇ ಕ್ಲಿಯರ್ ಮಾಡ್ಕೊಳ್ಳುತ್ತೆ. ಈ ಕಿವಿ ನಾವು ಏನು ಹೇಳ್ತೀವಿ, ನಾವು ಈ ಗುಗ್ಗೆ ಕಟ್ಟೋದು, ವ್ಯಾಕ್ಸ್ ಅಂತ ಹೇಳ್ತೀವಿ, ಅದು ನ್ಯಾಚುರಲ್ ಆಗಿ ಅದೇ ಹೊರಗಡೆ ಬರುವಂಥ ಒಂದು ಮೆಕ್ಯಾನಿಸಮ್ ಇದೆ. ಬಟ್ ನಾವೇನು ಮಾಡ್ತೀವಿ, ಅದಕ್ಕೆ ಬೆರಳು ಹಾಕೋದು, ಕಡ್ಡಿ ಹಾಕೋದು, ಎಣ್ಣೆ ಹಾಕೋದು, ಆಮೇಲೆ ಚಿಕನ್ದು ರೆಕ್ಕೆ ಬರುತ್ತೆ, ಅದು ಸ್ವಲ್ಪ ಹಿತವಾಗಿರುತ್ತೆ ಅಂತ ಒಂದು ಸ್ವಲ್ಪ ಅದೆಲ್ಲ ಮಾಡ್ತಾರೆ, ನಾನು ನೋಡಿದ್ದೀನಿ. ಪ್ಲಸ್ ಈ ಇಯರ್ ಬಡ್ಸ್ ಏನಿದೆ ನೋಡೋಕೆ ಕಾಟನ್ ಇದೆ, ಸಾಫ್ಟ್ ಇದೆ, ಏನೂ ಆಗಲ್ಲ, ಹಾಕ್ಬೋದು ಅಂತ. ಬಟ್ ಅದೇನಾಗುತ್ತೆ, ಎಲ್ಲ ಗುಗ್ಗೆ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅದು ನೀವು ತಳ್ತಾ 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 ಇನ್ನು ಒಳಗೆ ಅದನ್ನ ಸೇರಿಸ್ತಾ ಹೋಗ್ತೀರಾ. ಈ ಫಿರಂಗಿ ಒಳಗೆ ಇದು ಗೋಲಿ ತುಂಬಿದಂಗದು. ಸೊ ಅದು ಹೋಗಿ 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 ಅಲ್ಲಿ ಒಳಗೆ ಕಟ್ಕೊಂಡಾಗ ಕಿವಿ ಕೇಳೋಕೆ ತೊಂದರೆ ಬರೋದು, ಇದಾಗೋದು ಜಾಸ್ತಿ ಆಗುತ್ತೆ. ಈ ಎಣ್ಣೆ ಹಾಕೋದ್ರಿಂದ ಪ್ರಾಬ್ಲಮ್ ಏನು ಬರುತ್ತೆ, ನೀವು ಈ ಮೈಕ್ರೋ ಆರ್ಗನಿಸಮ್ ಅಂದರೆ ಈ ಫಂಗಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ, ಅದಕ್ಕೊಂದು ಬೆಳೆಯೋದಕ್ಕೆ ಒಂದು ಒಳ್ಳೆ ವಾತಾವರಣ ಮಾಡಿಕೊಡ್ತಿರ್ತೀವಿ. ಸೊ ಅಲ್ಲಿಂದ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಏನು ನೀವು ಎಕ್ಸ್ಟ್ರಾ ಏನು ಮಾಡೋದು ಬೇಡ, ಆಟೋಮ್ಯಾಟಿಕ್ ಆಗಿ ಅದೇ ಗುಗ್ಗೆ ಬರುತ್ತೆ. ಬೈ ಚಾನ್ಸ್ ಬರ್ತಿಲ್ಲ, ಕಟ್ಕೋತಿದೆ ಅಂತಿದ್ರೆ ಏನೂ ಇಲ್ಲ, ತಾವು ಯಾವುದೇ ನಿಯರ್ ಬೈ ENT ಡಾಕ್ಟರ್ ಕಡೆಗೆ ಹೋಗಿ ಅವ್ರು ಅದನ್ನ ಕ್ಲೀನಾಗಿ ತೆಗೆದು ಕಳಿಸ್ತಾರೆ. ಸೊ ನಾವಾಗಿ ಅದಕ್ಕೆ ಏನು ಎಕ್ಸ್ಟ್ರಾ ಮಾಡುವಂಥದ್ದು ಏನು ಬೇಕಾಗಿಲ್ಲ. ಅಂದ್ರೆ ತುಂಬಾ ಜನ ಅದಕ್ಕೆ ಇಚ್ಚಿಂಗ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಆ ಟೈಮಲ್ಲಿ ಬರ್ಡ್ಸ್ ಯೂಸ್ ಮಾಡ್ತಾರೆ ಆ ರೀಸನ್ಗೋಸ್ಕರ. ಸೊ ಅದನ್ನ ನಾವು ತಡೆಗಟ್ಟಬೇಕು ಅಂದ್ರೆ ಬೇರೆ ಏನ್ ಮಾಡಬಹುದು? ಬೆಸ್ಟ್ ನಾನು ಹೇಳ್ದಂಗೆ ENT ನಿಮ್ಗೆ ಅದು ಸ್ವಲ್ಪ ಇದಾಗ್ತಿದೆ ಅಂದ್ರೆ ನೀವು ಸ್ವಲ್ಪ ಬೆರಳಿಂದ ಇದು ಮಾಡಿದ್ರೆ ಓಕೆ. ಬಟ್ ಇದನ್ನ ಹಾಕಿ ನೀವು ಅದನ್ನ ವಾಪಸ್ ಒಳಗೆ ತಳ್ಳುವಂತ ಕೆಲಸ ಆಗ್ಬಾರ್ದು. ಯಾಕಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಕಾಣೋದಿಲ್ಲ, ನಾವ್ ಏನ್ ಮಾಡ್ತೀವಿ, ನಾವು ಒಂದು ಅಂದಾಜಲ್ಲಿ ಮಾಡ್ತಿರ್ತೀವಿ. ಎರಡನೇದು, ಅದು ಎಲ್ಲರಿಗೂ ವ್ಯಾಕ್ಸ್ ಒಂದೇ ರೀತಿ ಇರಲ್ಲ. ಸ್ವಲ್ಪ ಜನಕ್ಕೆ ಡ್ರೈ ಇರುತ್ತೆ, ಸ್ವಲ್ಪ ಜನಕ್ಕೆ ವೆಟ್ ವ್ಯಾಕ್ಸ್ ಇರುತ್ತೆ. ವೆಟ್ ವ್ಯಾಕ್ಸ್ ಇರೋರಿಗೆ ಇಯರ್ ಬಡ್ಗೆ ಅದು ಅಂಟ್ಕೋಬಹುದು, ಡ್ರೈ ಇರೋರು ಅದನ್ನ ಇನ್ನೂ ಒಳಗೆ ಪುಷ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಸೀದಾ ನೀವು ಒಂದು ENT ಡಾಕ್ಟರ್ ಒಂದು 10 ನಿಮಿಷ ಹೋಗಿ ತೋರಿಸ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಯರ್ ಹೆಲ್ತ್ ಚೆನ್ನಾಗಿದೆ. ಉತ್ತರಗಳನ್ನ ಕಂಡ್ಕೊಂಡು ಅದೇ ಸರಿ ಅಂತ ನಾವು ವಾದಿಸ್ಬಿಡ್ತೀವಿ. ಆದ್ರೆ ನಿಜವಾಗ್ಲೂ ವೈದ್ಯರು ಏನ್ ಹೇಳ್ತಾರೋ ಅದನ್ನ ನಾವು ತಿಳ್ಕೊಂಡು ಅದನ್ನ ಪಾಲನೆ ಮಾಡೋದು ಬಹಳಷ್ಟು ಅಗತ್ಯ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು, U+TV ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ತುಂಬ ಸಂತೋಷವಾದ ದಿವಸ, ಯಾಕಂದರೆ ನಮ್ಮ STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆದಲ್ಲಿ ಇವತ್ತು ಅಂದರೆ 4ನೇ ತಾರೀಕು ಮತ್ತು 5ನೇ ತಾರೀಕು ನಾಳೆ ಸಹಿತ ಇಲ್ಲಿ ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಸ್ಕ್ರೀನಿಂಗ್ ಟೆಸ್ಟ್, ಅಂದರೆ ಮಾತು ಮತ್ತು ಶ್ರವಣ, ಇದರದ ಸ್ಕ್ರೀನಿಂಗ್ ಟೆಸ್ಟ್ ನಡೀತಾ ಇದೆ. ಇದಕ್ಕೆ ನಮ್ಮ STM ರಿಸರ್ಚ್ ಆ್ಯಂಡ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿಯಿಂದ, ಧಾರವಾಡದಿಂದ ತಜ್ಞರು ಬಂದಿದ್ದಾರೆ, ಡಾಕ್ಟರ್ ವಾಸಿಮ್ ಅಹ್ಮದ್ ಅವರು ಅಂತ. ಇದರಲ್ಲಿ ಅವರು ತುಂಬ ಅಡ್ವಾನ್ಸ್ ಸ್ಟಡೀಸ್ ಮಾಡಿದ್ದಾರೆ. ಅವ್ರ ಜೊತೆಗೆ 8 ಮಂದಿ ಅವರ ತಂಡ ಬಂದಿದ್ದಾರೆ, ಹೈಲಿ ಟ್ರೈನ್ಡ್ ಸ್ಟಾಫ್ ಬಂದಿದ್ದಾರೆ. ಯಾಕಂದರೆ ಇತ್ತೀಗ ಅವ್ರ ಜೊತೆಗೆ ಡಾಕ್ಟರ್ ಜೊತೆಗೆ ಮಾತಾಡ್ತಾ ಇದ್ದಾಗ ನಮ್ಗೆ ಗೊತ್ತಾಗಿದೆ ಏನಂದರೆ, ಸುಮಾರು ಯಂಗ್ಸ್ಟರ್ಸ್ನಲ್ಲಿ ಜಾಸ್ತಿ ವೈರ್ಲೆಸ್ ಹೆಡ್ ಇದು ಯೂಸ್ ಮಾಡ್ತಾ ಇರೋದ್ರಿಂದ, ಹೆಡ್ಫೋನ್ಸು ಯೂಸ್ ಮಾಡ್ತಾ ಇರೋದ್ರಿಂದ, ಮತ್ತು DJ
ಮತ್ತು ಪಬ್ಗಳು ಇದು ಜಾಸ್ತಿ ಅಟೆಂಡ್ ಆಗ್ತಾ ಇರೋದ್ರಿಂದ ಈ ಕಿವಿ ಅನ್ನೋದು ಡ್ಯಾಮೇಜ್ ಆಗಿ ಅವ್ರಿಗೆ ಒಂದು 25 to 30 ಇಯರ್ಸ್ ಒಳಗೆ ಸ್ವಲ್ಪ ಕಿವಿದು ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಕೇಳಕ್ಕೆ ಬರ್ತಾ ಇದೆ ಅಂತ ಇದ್ರು. ಅವ್ರ ಮಾತು ಪ್ರಕಾರ ಹೀಗೆ ನಮ್ಮ ಇರೋ 750 ಬಿಲಿಯನ್ ಪಾಪ್ಯುಲೇಷನ್ ಆಲ್ ಓವರ್ ವರ್ಲ್ಡ್ನಲ್ಲಿ ಅರೌಂಡ್ 250 ಬಿಲಿಯನ್ ಪಾಪ್ಯುಲೇಷನ್ಗೆ ಇಂಥ ಒಂದು ಶ್ರವಣದ ಸ್ಪೆಷಲಿ ಇದು ಪ್ರಾಬ್ಲಮ್ಸ್ ಬರ್ತಾ ಇದ್ದೇವೆ ಅಂತ ಅವ್ರು ತಿಳಿಸಿದ್ದಾರೆ. ಅದರಲ್ಲಿ 7% ನಮ್ಮ ಇಂಡಿಯಾದಲ್ಲೇ ಇದ್ದಾರೆ ಅಂತ ಎಲ್ಲ, ಅದರಲ್ಲಿ ಯಂಗ್ಸ್ಟರ್ಸ್ ಜಾಸ್ತಿ ಇದ್ದಾರೆ ಅಂತ. ಮತ್ತು ಇದ್ರ ಬಗ್ಗೆ ನಾವು ಏನು ಅನ್ಕೊಂಡಿವಿ ಅಂದರೆ ಮಾಹಿತಿ ಜಾಸ್ತಿ ನೀಡಬೇಕು, ಅವೇರ್ನೆಸ್ ಜಾಸ್ತಿ ಆಗಬೇಕು. ಯಾಕಂದರೆ ಮಗು ಹುಟ್ಟಿದ ಕೂಡಲೇ ವಿತಿನ್ 5 ಇಯರ್ಸು ನಾವು ಯಾವುದೇ ಒಂದು ಡ್ಯಾಮೇಜ್ ಇದ್ದರೆ ಅದು ನೋಡಿದರೆ ಇಮಿಡಿಯೇಟ್ಲಿ ನಾವು ಅದನ್ನು ರೆಕ್ಟಿಫೈ ಮಾಡೋಕ್ಕೆ ತುಂಬ ಚಾನ್ಸಸ್ ಇದ್ದಾವೆ. 5 ಇಯರ್ಸಿಂದ ಆದಮೇಲೆ ಸ್ವಲ್ಪ ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಂಥ ಒಂದು ಅವೇರ್ನೆಸ್ಸು ನಾವೆಲ್ಲ ಜನರಿಗೆ ತಿಳಿಸೋದೊಂದು ಬಾಧ್ಯತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆ ಅಂತ ನಾವು ಭಾವಿಸಿದ್ವಿ. ಇದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಗೌರ್ಮೆಂಟ್ ಕಡೆಯಿಂದ ತುಂಬ ಒಳ್ಳೆಯ ಒಂದು ಪ್ರೋಗ್ರಾಮ್ಸ್ ಇದ್ದಾವೆ, ಅಂದರೆ ಸ್ಕೀಮ್ಸ್ಗಳಿದ್ದಾವೆ. ವೇರ್ ಈ ಹಿಯರಿಂಗ್ ಏಡ್ಸ್ ಯಾರಿಗೆ ಇಂಥ ಒಂದು ಶ್ರವಣ ಅಥವಾ ಮಾತು ಅಂದರೆ ಹಿಯರಿಂಗ್ ಆ್ಯಂಡ್ ಇದು ಸ್ಪೀಚ್ ಪ್ರಾಬ್ಲಮ್ಸ್ ಇದ್ದಾವೆ, ಅವ್ರಿಗೆ ಈ ಹಿಯರಿಂಗ್ ಏಡ್ಸ್ ಅಂತ ಕೊಡ್ತಾರೆ. ಅವು ತುಂಬ ಕಾಸ್ಟ್ಲಿ ಇರ್ತವೆ, ಅಂದರೆ 30,000 60,000 ತನಕ ಇರ್ತವೆ. ಕೆಲವೊಂದು ಆಪ್ರೇಷನ್ಸ್ ಸಹಿತ ಆಗ್ತವೆ, ಆ ಟಾಪ್ ಎಂಡ್ ಆಪ್ರೇಷನ್ಸ್, ಅದಕ್ಕೆ 12 ಲಕ್ಷ ತನಕ ಖರ್ಚಾಗುತ್ತೆ. ಆದರೆ ಆ ಒಂದು ಇನ್ಕಮ್ ಇದು ಕ್ರೈಟೀರಿಯಾ ಪ್ರಕಾರ ಈ ಸ್ಪೆಷಲಿ BPL ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದ್ದವ್ರಿಗೆ ಈ 12 lakhs ಆಗೋ ಆಪ್ರೇಷನ್ ಸಹಿತ ಫ್ರೀಯಾಗಿ ಮಾಡ್ತಾರೆ. ಅದೇ ಥರ ಈ ಹಿಯರಿಂಗ್ ಏಡ್ಸ್ ಸಹಿತ ಅಪ್ ಟು 22,500 ಪರ್ ಮಂತ್, ಅಂದರೆ ತಿಂಗಳಕ್ಕೆ ಆದಾಯ ಇರೋರಿಗೆ ಈ ಹಿಯರಿಂಗ್ ಏಡ್ಸು ಅವ್ರಿಗೆ ಇದು ಬೇಕಂತ ಡಾಕ್ಟರ್ ರೆಕಮೆಂಡ್ ಮಾಡಿದಾಗ ಅದು ಸಹಿತ ಫ್ರೀಯಾಗಿ ಕೊಡೋದೇ ಇರುತ್ತೆ. 25,000 to 30,000 ತನಕ ಇನ್ಕಮ್ ಇದ್ದವ್ರಿಗೆ 50% ಇದು ರಿಯಾಯಿತಿನಲ್ಲಿ ಸಿಗುತ್ತೆ. ಆ ನಂತರ ಅವ್ರಿಗೆ ಈಗ ಬಜಾರ್ನಲ್ಲಿ ಅದು 18,000 rupees ಒಂದು ಮಾರ್ಕೆಟ್ ಪ್ರೈಸ್ ಇದ್ದರೆ ಅದು 5,000 to 6,000 ರೂಪಾಯಿ ಕಡಿಮೆಗೆ, ಅಂದರೆ 10,000 to 11,000 rupeesಗೆ ಕೊಡೋದು ಆಗುತ್ತೆ. ಇದೆಲ್ಲ ಗೌರ್ಮೆಂಟ್ ಕಡೆಯಿಂದ ಸುಮಾರು ಸ್ಕೀಮ್ಸ್ ಇದ್ದಾವೆ, ಇದು ಸಹಿತ ಜನರಿಗೆ ಗೊತ್ತಿಲ್ಲ. ಸೊ ಇದು ಒಂದು ಮಾಹಿತಿ ಇಡಬೇಕಂತ ನಾವು ಸ್ಪೆಷಲಿ ತುಂಬ ಧನ್ಯವಾದ U+ TV ಅವರಿಗೆ. ಯಾಕಂದರೆ ಇವರು ನಮ್ಮ ಜೊತೆಗೆ ಕೈ ಜೋಡಿಸಿ ಇದನ್ನು ಜನರ ತನಕ ತಲುಪೋದಕ್ಕೆ ತುಂಬ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹಿತ, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಂ ಅವರು ಸಹಿತ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಸ್ಪೆಷಲಿ ಇದು ಬೆಳ್ತಂಗಡಿ ಉಜಿರೆಯಲ್ಲಿ ಇರೋರು ಎಲ್ಲ ಪತ್ರಿಕಾ ಕರ್ತರೆಲ್ಲರೂ ನಮಗೆ ತುಂಬ ಹೃದಯಪೂರ್ವಕವಾಗಿ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ನಾನು ಅವರಿಗೆಲ್ಲರೂ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ರೋಗ್ರಾಮ್ಗೆ ನಾವು ಈ ಯೂಟ್ಯೂಬ್ ಮತ್ತು ಪತ್ರಿಕಾದವರು ಎಲ್ಲರ ಜೊತೆಗೆ ಸುಮಾರು ಒಂದು ತಿಂಗಳಿಂದ ಇದ್ರ ವೈಡ್ ಪಬ್ಲಿಸಿಟಿ ನಾವು ಕೊಟ್ಟಿದ್ದೀವಿ. ಸುಮಾರು ಮಂದಿ ನಮ್ಮ ನೋಂದಾಣಿಕೆ ಮಾಡಿ ಇವತ್ತು ಬಂದಿದ್ದಾರೆ. ಅವ್ರದ್ದು ಈ ನಾನು ಅಂದಿದ್ದ ಥರ ಡಾಕ್ಟರ್ ವಾಸಿಮ್ ಅವರು ಮತ್ತು ವಾಸ್ ಅ ಡಾಕ್ಟರ್ ಆ್ಯಂಡ್ ಹಿ ಹ್ಯಾಸ್ ಡನ್ ಸುಮಾರು ಪೇಟೆಂಟ್ ಸಹಿತ ಅವರು ಹೈಯರ್ ಸ್ಟಡೀಸ್ ಮಾಡಿದ್ದಾರೆ ಇದ್ರ ಮೇಲೆ. ಅವರು ಮತ್ತು ಅವ್ರ ತಂಡ 8 ಮಂದಿ ಅವರು ಟೀಮ್ ಬಂದಿದ್ದಾರೆ, ಹೈಲಿ ಕ್ವಾಲಿಫೈಡ್ ಟೀಮ್ ಬಂದಿದ್ದಾರೆ. ಇವರೆಲ್ಲ ಸೇರಿ ಈಗ ಸೇವೆಯಲ್ಲಿ ಇದ್ದಾರೆ, ನಡೀತಾ ಇದೆ. ಈ ಒಂದು ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮ ನಾವು ಪೂಜ್ಯರ ಜೊತೆಗೆ ಮಾತಾಡಿದಾಗ, ಧರ್ಮಸ್ಥಳ ಅವ್ರ ಜೊತೆ ಮಾತಾಡಿದ, ಅವ್ರ ಫ್ಯಾಮಿಲಿ ಮತ್ತು ಅರ್ಶನ ಎಲ್ಲರ ಜೊತೆ ಮಾತಾಡಿದ, ಮಾತೃಶ್ರೀ ಅಮ್ಮದವರ ಜೊತೆಗೆ ಮಾತಾಡಿದಾಗ ಸಹಿತ ಇದನ್ನು ನಾವು ಚೆನ್ನಾಗಿ ಮಾಡುವ, ಮುಂದೆ ಚೆನ್ನಾಗಿ ತೊಗೊಂಡು ಹೋಗುವ, ಇಲ್ಲೇ ಒಂದು ಒಳ್ಳೆ ಒಂದು ಇಂಥ ಒಂದು ಸೆಂಟರ್. ಯಾಕಂದರೆ ಈಗ ನಮ್ಮ ಉಜಿರೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನೆಕ್ಸ್ಟು ಬೆಸ್ಟ್ ಹಿಯರಿಂಗ್ ಫುಲ್ ಫ್ಲೆಜ್ ಸೆಂಟರ್ ಅಂದರೆ ಮಂಗಳೂರಿನಲ್ಲಿ ಇದ್ದಾವೆ, ಬಟ್ ನಾರ್ಮಲ್ ಸೆಂಟರ್ಸ್ ಇದ್ದಾವೆ. ಬಟ್ ಫುಲ್ ಫ್ಲೆಜ್ ಸೆಂಟರ್ಸ್ ಇರೋದು ಬರೀ ಧಾರವಾಡ ದಾಟಿದ ಮೇಲೆ ಮತ್ತೆ ನೆಕ್ಸ್ಟ್ ಹೈಯೆಸ್ಟ್ ಸೆಂಟರು ಇರೋದು ಒಳ್ಳೆಯ ಸೆಂಟರ್ ಅಂದರೆ ಪುಣೆ. ಅಂದರೆ ಇಲ್ಲಿಂದ ಧಾರವಾಡಗೆ ಹೋಗೋದು ಎಷ್ಟು ಕಷ್ಟ ಥರ ಎಲ್ಲರಿಗೂ ಗೊತ್ತಿದೆ. ಸೊ ಅಂಥದ್ದು ಒಂದು ಇಲ್ಲೇ ಒಂದು ಸೆಂಟರ್ ಆದರೆ ಜನರಿಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾತಾಡಿದಾಗ ಪೂಜ್ಯರು ಎಲ್ಲರೂ ಒಪ್ಪಿದ್ದಾರೆ. ಸೊ ನಾವು ಸ್ಲೋಲಿ ಇದನ್ನು ಒಂದು ಕಾರ್ಯರೂಪಕ್ಕೆ ನಾವು ತರ್ತೀವಿ.
ಇಲ್ಲಿ ಜನತೆಗೆ ನಾವು ಒಂದು ಸೇವೆ ಮಾಡೋ ಒಂದು ಒಂದು ನಮ್ಮ ಭಾಗ್ಯ ಡೆಫಿನೆಟ್ಲಿ ಸಿಗುತ್ತೆ ಅಂತ. ಮುಖ್ಯವಾಗಿ ಜನರು ಇದನ್ನು ದಯವಿಟ್ಟು ಯಾರೇ ಒಂದು 0 ಅಂದರೆ ಹುಟ್ಟಿದ ಮಗುವಿಂದ ಯಾವುದೇ ಏಜ್ ತನಕ ಏನೇ ಈ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಥವಾ ಅಂದರೆ ಮಾತು ಅಥವಾ ಶ್ರವಣದ ಏನಾರ ತೊಂದರೆ ಇದ್ದರೆ ದಯವಿಟ್ಟು ಹಾಸ್ಪಿಟಲ್, ನಮ್ಮದೇ ಹಾಸ್ಪಿಟಲ್ ಅಂತಲ್ಲ, ವೇರ್ ಯು ಹ್ಯಾವ್ ದಿಸ್ ಫೆಸಿಲಿಟಿ, ಅಲ್ಲಿ ಹೋಗಿ ದಯವಿಟ್ಟು ಇಮಿಡಿಯೇಟ್ಲಿ ಅದನ್ನು ಚೆಕಪ್ ಮಾಡಿಕೊಂಡು ಉಪಯೋಗ ಪಡ್ಕೋಬೇಕಂತ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಹೆಗ್ಗಡೆಯವರನ್ನ ವಂದಿಸುತ್ತಾ ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಉಜಿರೆಯ ಹಾಗೂ ಉಜಿರೆಯ ಪರಿಸರದ ಹಾಗೂ ಜಿಲ್ಲೆಯ ಹೊರಭಾಗಗಳಿಂದಲೂ ಕೂಡ ಒಳ್ಳೆಯ ಮಾತುಗಳು ಕೇಳಿ ಬರ್ತಾ ಇದೆ. ಅತ್ಯಂತ ಸಂತೋಷದ ಸಂಗತಿ. ಅಂತಹ ಕೆಲಸಗಳಿಗೆ ಇವತ್ತು ಮೇರು ಶಿಖರವಾಗಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ಇದೆ. ನಮ್ಮ ಶರೀರದಲ್ಲಿ ಅತ್ಯಂತ ಅವಗಣನೆಗೆ ಒಳಗಾಗಿರುವಂತಹ ಒಂದು ಅಂಗ ಇದ್ದರೆ ಅದು ಕಿವಿ. ನಾವು ಎಲ್ಲವನ್ನು ನಮ್ಮ ಗ್ರಾಮೀಣ ಪ್ರದೇಶದ ಜನಗಳು ಅದು ಕಿವಿ ಅನ್ನುವಂಥದ್ದನ್ನು ತುಂಬ ಕೇವಲವಾಗಿ ನೋಡಿಕೊಂಡು ಅದಕ್ಕೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡ್ತಾ ಇಲ್ಲ. ಆದರೆ ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಉಜಿರೆ ಹಾಗೂ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯ ವಿಶೇಷ ವೈದ್ಯರುಗಳು, ತಜ್ಞರುಗಳ ತಂಡ ಬಂದು ಇವತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಅನೇಕ ಮಂದಿ ಕಿವಿಯ ಬಗ್ಗೆ ಕೆಲವು ಕಂಪ್ಲೇಂಟ್ ಇದ್ದಂತಹ ರೋಗಿಗಳಿಗೆ ವಿಶೇಷವಾದ ತನಿಖೆಯನ್ನು ಮಾಡಿ ಸರ್ಕಾರದಿಂದ ಮತ್ತು ಧರ್ಮಸ್ಥಳದ ಸಂಸ್ಥೆಯಿಂದ ಕೊಡಮಾಡಲ್ಪಟ್ಟಂತಹ ವಿಶೇಷ ಸೌಲಭ್ಯಗಳನ್ನು ಕೊಡಿಸುವಂತಹ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದೆ. ಅದರ ಭಾಗವಾಗಿ ಇವತ್ತು ನಾವೆಲ್ಲ ಸೇರಿಕೊಳ್ಳುವಂಥದ್ದು ನಮ್ಮ ಸೌಭಾಗ್ಯ. ಈ ಎಲ್ಲ ಕಾರ್ಯಕ್ರಮಗಳು ದೇವರ ಅನುಗ್ರಹದಿಂದ ನಿರ್ವಿಘ್ನವಾಗಿ ಏನು ಅದರ ಪ್ರಯೋಜನವನ್ನು ಪಡಿತಾರೆ ಅವರಿಗೂ ಕೂಡ ದೇವರು ವಿಶೇಷವಾದ ಅನುಗ್ರಹವನ್ನು ನೀಡಲಿ, ಸಮಾಜಕ್ಕೆ ಆಸ್ತಿಯಾಗಿ ಬೆಳೆಯಲಿ ಅನ್ನುವಂತಹ ಒಂದು ವಿಶೇಷವಾದ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಮೇಡಮ್, ಯಾಕೆ ಇಲ್ಲಿಗೆ ಬಂದ್ರಿ? ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಶಿಬಿರ ನಡೀತಾ ಇದೆ ಅಂತ? ಅಂದ್ರೆ ನನ್ನ ಮಗುವಿಗೆ ಸ್ವಲ್ಪ ಕಿವಿದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ತೋರಿಸ್ಲಿಕ್ಕೆ ಅಂತ ಬಂದು. ಅದು ಮೆಸೇಜ್ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು ಹಾಗೆ. ಹೌದಾ? ಅಂದ್ರೆ ನಾವು ರೆಗ್ಯುಲರ್ ಇಲ್ಲಿಗೆ ಬರ್ತೇವೆ ಎಲ್ಲ ಟೆಸ್ಟಿಗಿಂತ ಹಾಸ್ಪಿಟಲ್ಗೆ, ಹಾಗೆ ಮೆಸೇಜ್ ಬರ್ತಲ್ಲ, ಹಾಗೆ ಇಲ್ಲಿಗೆ ಬಂದು. ಇಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೊಂದು ಚಿಕಿತ್ಸೆ ಆಗಿರ್ಲಿ, ಅದ್ರ ಬಗ್ಗೆ ಮಾಹಿತಿ ಆಗಿರ್ಲಿ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಫ್ರೀ ಅಂದ್ರೆ ಎಲ್ಲರಿಗೆ ಒಂದು ಜನರಿಗೆ ಉಪಯೋಗ ಆಗ್ತದಲ್ಲ, ಪಾಪದವರಿಗೆಲ್ಲ ಸಹ. ಹಾಗೆ ನೀವು ಬರ್ತಾ ಇದ್ರೆ ಬರ್ತಾ ಇರ್ತೇವೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕಿವಿದು ಸಮಸ್ಯೆ ಇದೆ, ಅದ್ರ ಬಗ್ಗೆ ತೋರಿಸ್ಲಿಕ್ಕೆ ಬಂದದ್ದು. ನನಗೆ ವಾಟ್ಸಪ್ನ ಮುಖಾಂತರ ಈ ಇವತ್ತಿನ ಕ್ಯಾಂಪಿನ ಬಗ್ಗೆ ಮೆಸೇಜ್ ಬಂದಿತ್ತು. ಪ್ರೀವಿಯಸ್ ಆಗಿ ನನ್ನ ಮಿಸ್ಸಸ್ ಇಲ್ಲಿ ಒಂದು ಕೈ ಆಪರೇಷನ್ಗೋಸ್ಕರ ಅಡ್ಮಿಟ್ ಆಗಿದ್ದರು. ತುಂಬ ಚೆನ್ನಾಗಿದೆ ಸರ್ವಿಸ್ ಎಲ್ಲ. ಇಲ್ಲಿ ಸ್ಟಾಫ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಒಂದು ನೀಟ್ನೆಸ್ಸು ಮತ್ತು ಪೇಷಂಟ್ ಬಗ್ಗೆ ತಗೊಳ್ಳುವಂಥ ಕೇರ್ನ ಬಗ್ಗೆ ಇರ್ಬೋದು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.